ಇದೆಲ್ಲ ಶುರುವಾಗಿದ್ದು ನನ್ನ ಮತ್ತು ಮನು ದೋಸ್ತಿಗೆ. ನಾನು ಝೀ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ. ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ದರೆ ಬಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಬ್ಸ್ ಕೂರಿಸ್ಬಿಡೋನು ಶೋಗಳನ್ನ. ಅವತ್ತಿಂದ ಅವನಿಗೊಂದು ಮಾತು ಹೇಳಿದೆ, ನೀನು ಸಿನಿಮಾ ಬಾಡಿ ಕಣ, ನೀನು ತುಂಬ ಅಂದರೆ ತುಂಬ ಲೋಕಲ್ ಘಮ ಇದೆ, ಒಂದು ಘಮಲಿದೆ ನಿನ್ನಲ್ಲಿ, ತುಂಬ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ನ ದನಿ, ನಿನ್ನ ಆಕಾರ. ಆವಾಗ ಒಂದು ನನಗಿಂತ ಜಾಸ್ತಿ ಇತ್ತು ಅವನಿಗೆ ಹೊಟ್ಟೆ. ತೆಗೆದ ಒಂದು 5-6 ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯನ್ನ ಪರಿಚಯ ಮಾಡಿಸ್ತಾ, ಅದು ಸಂತೋಷ್ ಸರ್ ದಂಪತಿಗಳು, ವಿದ್ಯಾ ಅವರು. ಇವರು ಎಂಥ ಸಜ್ಜನರು ಅಂದರೆ, ಈ ಟೀಮಿಗೆ ಕರೆಕ್ಟಾಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದರೆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ. ಈಗ ನನಗೆ ಮನೋಜ್ ಸರಿಗೆ ಈ ಹಾಡು ಓದಿದಾಗ ಅಥವಾ ತಮಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸನ್ನೇ ನೋಡ್ತಿದ್ದೆ ನಾನು. ಇದು ಏನು ಅನ್ನೋದೇ ಬಗೆಹರಿತಿಲ್ಲ ಅವ್ರಿಗೆ ಅಂತ ಕಾಣ್ತದೆ ಅಲ್ವಾ ಸರ್? ಇಲ್ಲ, ಬಟ್ ಸರ್ ಯಾವಾಗಲೂ ಏನಾದ್ರು ಬರೆದಾಗ, ಫಾರ್ ಎಕ್ಸಾಂಪಲ್ ಈ ಸಾಂಗು ನೀವು ಸುಮ್ಮನೆ ಕರಿಯೋಕೆ -1 ಹಾಕೊಂಡು ಪಿಯಾನೋನಲ್ಲಿ ನುಡಿಸಿದ್ರೆ ಅದೇನೋ ಒಂಥರ ಕೇಳುತ್ತೆ, ಏನೋ ಒಂಥರ ಫೋಕ್ ಮಾಸ್ ಸಾಂಗ್ ಆ ಥರ ಅನಿಸ್ಬೋದು. ಬಟ್ ಸರ್ ಯಾವಾಗ್ಲೂ ಇದು ಯಾವಾಗಲೂ ಆಗುತ್ತೆ, ಸಾಹಿತ್ಯ ಬರೆದ ಮೇಲೆ ಆ ಸಾಂಗ್ ಇನ್ನೊಂದು ಫ್ಲೇವರೇ ಹೊರಟೋಗ್ಬಿಡುತ್ತೆ, ಅದು ಇನ್ನೊಂದು ಡೈಮೆನ್ಷನ್ ತೊಗೊಂಡ್ಬಿಡುತ್ತೆ. ಇದಕ್ಕೂ ಹಂಗೇನೆ ಆಯಿತು. ಆ್ಯಂಡ್ ನಿಜವಾಗ್ಲೂ ಈ ಸಾಂಗ್ ನೀವು ಇದನ್ನ ಕೇಳಿದರೆ ಆ್ಯಂಡ್ ಇನ್ನು ಫಿಲ್ಮಲ್ಲಿ ನೋಡಿದರೆ, ನಾನು ಇನ್ನೂ ನೋಡಿಲ್ಲ ಬಟ್ ನಂಗೆ ಗೊತ್ತು ಲಿರಿಕಲ್ ವಿಡಿಯೋಯಿಂದ, ಇದು ಆ್ಯಕ್ಚುಲಿ ಒಂದು ಎಂಜಾಯ್ಮೆಂಟ್ ಸಾಂಗ್ ಥರ ಇರ್ಬೋದು. ಬಟ್ ಇದು ತುಂಬ ಫೀಲಿಂಗ್ ಸಾಂಗ್, ಕರೆಕ್ಟ್, ತುಂಬ ಫೀಲಿಂಗ್ ಸಾಂಗು. ಆ್ಯಂಡ್ ಯಾರೋ ತೀರೋಗಿರ್ತಾರೆ, ಅದ್ರ ಬಗ್ಗೆ ತುಂಬ ಲೈಟ್ ಹಾರ್ಟೆಡ್ ವೇನಲ್ಲಿ ಅವ್ರು ಹೇಳಿರೋದು. ಸೊ ಹೇಳಿದಾಗ ಇವರು ನನಗೆ ಗೊತ್ತಿತ್ತು ಇದು ಏನೋ ಡಿಫ್ರೆಂಟ್, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಸಾಂಗ್ ಲಿರಿಕ್ಸು. ಸೊ ಅದು ಹೆಂಗೋ ಮಾಡಿದ್ವಿ, ಏನಾಗುತ್ತೋ ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಮಸಾಲೆ ರುಬ್ಬಿದ್ದಾರೆ ಮನೋಜ್ ಅವರು. ಅದು ಇನ್ನೊಂದು ವಾರ 10 ದಿವಸ ಅಥವಾ ಇನ್ನೊಂದು 15 ಡೇಸಲ್ಲಿ ಬರಬಹುದು. ನಾನು ಮನೋಮೂರ್ತಿ ಅವರನ್ನು ಈ ಟೋಟಲ್ ಅವರ ಮ್ಯೂಸಿಕಲ್ ಜರ್ನಿನ ಹತ್ತಿರದಿಂದ ನೋಡಿದವನು. ನಾವೆಲ್ಲ ಒಟ್ಟಿಗೆ ಮುಂಗಾರು ಮಳೆ ಮಾಡೋ ದಿನಗಳಿಂದ ಇದುವರೆಗೂ ಒಂದು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದು ಸತಿ ಸಿಗ್ತೀವಿ. ಏನೋ ಒಂದು ಅವಿನಾಭಾವ ಸಂಬಂಧ ಮೂರ್ತಿ ಸರ್ ಅಂದರೆ. ನಾನು ಫಸ್ಟ್ ನಿಮಗೆ ವಿಶ್ ಮಾಡ್ತೀನಿ ಸರ್, ನಮಗೆಲ್ಲರಿಗೂ ಒಂದು ಹೊಸ ಹಾಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ಅಲ್ಲಿಂದ ಇನ್ನೊಬ್ಬರು ಸಜ್ಜನರನ್ನ ತುಂಬ ಹುಡುಕಾಡಿ ಮಾಡಿ ಮನು ಹಿಡ್ಕೊಂಬಂದ ರಾಮಣ್ಣ, ಅವರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗ ಇಡೀ ಟೀಮಲ್ಲಿ ನಾನೊಬ್ಬನೇ ಪೊರ್ಕಿ ಅಂತ ಕಾಣುತ್ತೆ. ಇಬ್ಬರ ಸಾಧ್ಯನೇ ಇಲ್ಲ ಸರ್. ನೀವು ಇವ್ರನ್ನ ನೋಡಿದ್ರೆ ಯಾರಾದ್ರೂ ಪೊರ್ಕಿ ಎತ್ತೀರಾ ಸರ್? ಕೈ ಎತ್ತಿ ಯಾರನ್ನ ನೋಡೋಣ, ಸಾಧ್ಯವೇ ಇಲ್ಲ. ನಾನು ನೋಡಿದ್ರೆ ನೋಡಿ ಎಲ್ಲ ಕೈ ಎತ್ತಿಬಿಟ್ರು. ಸತಿ ಹಿಂಗೆ ಅಂದ್ಬಿಟ್ಟು ನೋಡಿ ಅಲ್ಲಾಡೆ. ರಾಮಣ್ಣ ಮತ್ತು ನಾನು ಒಂದು 1.5 ತಿಂಗಳ ಹಿಂದೆ ಇರ್ಬೋದಲ್ವ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇಲ್ಲೊಂದೇನೋ ಒಂದು ಹಾಡು ಮಾಡಬೇಕು, ಇಲ್ಲೊಂದೇನೋ ಹಾಡು ಮಾಡಬೇಕು ಅಂತ ಸುಮ್ಮನೆ ಒಂದು 4 ಲೈನ್ ಅಂದೆ. ಅವರು ಲಿರಿಸಿಸ್ಟ್ ಆದ್ದರಿಂದ ಅವ್ರಿಗೆ ಗೊತ್ತಾಯ್ತು ಇದು ಫೈನಲ್ ಹಿಂಗೆ ಬರುತ್ತೆ ಅನ್ನೋದೊಂದು ಅಂದಾಜಲ್ಲಿ. ಸರಿ, ಈ ಸಿಚುವೇಶನ್ಗೆ ಕರೆಕ್ಟಾಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವನ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಶೌಧನಕ್ಕೆ ಬ್ಯಾಂಡ್ ಸೆಟ್ ತರೋವ್ರದ್ದೊಂದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನು ಪೋಣಿಸಿದ್ವಿ. ಅವರು ಎಷ್ಟು ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ಮ ಬರೆಯೋರಿಗೆ ಏನಂದರೆ ಬೇಗ ರಿಯಾಕ್ಟ್ ಮಾಡಬೇಕು, ಬೇಡ ಅಂದರೆ ಇನ್ನೊಂದು ಅನ್ನೋ ಥರ. ಇಮ್ಮಿಡಿಯೇಟಾಗಿ ಮನೋಜ್ ಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಆ ಹಾಡೇ ರೆಡಿ ಆಗೋಯಿತು. ಆ ರಿಲೀಸಲ್ಲಿ ಅಲ್ಲಿ ಕೂತು ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ನ ಎನರ್ಜಿ ಮತ್ತು ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೇ ಒಂದು ಸಂತೋಷ ಆಗುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದ ಆರ್ಕೆಸ್ಟ್ರಾದವರು ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲ ಮಾಡಿಕೊಂಡು ಸೈಕಲ್ ಹಾಕ್ಕೊಂಡು ಬಂದಂಥ ಕಲಾವಿದ. ಅವನ್ನೆಲ್ಲ ನೆನೆಸ್ಕೊಂಡಿದ್ಯಾ ಕಣ, ಈ ಬುದ್ಧಿ ನಿನ್ನ ಕೊನೆವರೆಗೂ ಇರಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾಣಿ ಸರ್ ಜಾಯ್ನ್ ಆದರು. ಅದು ತುಂಬ ನನ್ನ ಇಷ್ಟದ ಪಾತ್ರ ಮನು. ಅವರು ಪಕ್ಕ ನಾಣಿ ಸರು, ಕರಿಸುಬ್ಬು, ಈ ಹಲವಾರು ದಿಗ್ಗಜರನ್ನು ಗುಡ್ಡೆ ಹಾಕ್ಕೊಂಡೆಲ್ಲ ಒಂದು ಕಾಸ್ಟಿಂಗ್ ಇದೆ, ಅದು ಆ ನಂತರ ರಿವೀಲ್ ಮಾಡ್ತಾರೆ.
ಇನ್ನು ಬಾಕಿ ಚನ್ನಪಟ್ಟಣದವ್ರ ಸ್ನೇಹಿತರು ಹೊಸದಾಗಿ ಆ್ಯಡ್ ಆಗಿದ್ದಾರೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿಯವರ ಒಬ್ಬ ಚಾಲಕ ಇದ್ದ, ಅವನ ಹೆಸರು ಬೇಡ, ಅವನು ನಂಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ಸರ್. ಇವತ್ತು ಹೇಳ್ತೀನಿ ನಿಮಗೆ ವೇದಿಕೆಯಲ್ಲಿ. ಮನೋಮೂರ್ತಿ ಸರು, ಜಯಂತ್ ಕಾಯ್ಕಿಣಿ ಸರು ನನ್ನ ಚಿತ್ರೀಕರಣ ನೋಡೋಕ್ಕೆ ಮಡಿಕೇರಿಗೆ ಬಂದಿದ್ದರು. ನಾನು ಮನಸಾರೆ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದರು, ಸೆಟ್ಟಲ್ಲಿ ಊಟ ಮಾಡಿದರು. ಅವನು ಎಕ್ಸ್ಪರ್ಟ್ ಡ್ರೈವರ್ ಮನೋ ಸರ್. US ಅಲ್ಲಿದ್ದಾಗೆಲ್ಲ ಇವರೆಲ್ಲ ಕಾರ್ಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತು ಇವರು. ನಾವು ದಿನ ಓಡಿಸ್ತಾ ಇದ್ರು ಕಾರ್ ತೊಳಿತಿರ್ಲಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆಗೆ ಬಂದಿದ್ರು ಹೆಸರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ, 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತವಾಗಿ ಹೋಗ್ಬಿಟ್ಟಿದ್ದಾನೆ. ಇಲ್ಲ, ಅವನನ್ನ ನಮ್ಮ ಮ್ಯಾನೇಜರ್ಸ್ ಇವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ, ಮನೋಜ್ ಅವರು ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನು ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರಿಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ. ಮನುಷ್ಯ ಹೋದ್ರೂ ಮೊಬೈಲ್ ಬದುಕಿರುತ್ತೆ, ಅದನ್ನು ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೆ. ಮಧ್ಯರಾತ್ರಿ ಬಂದಿದ್ದಾರೆ. ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನು ಶವ ಸ್ವೀಕರಿಸೋಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ. 3ರಿಂದ 5 ಹೆಂಡ್ತಿರಂತ ಅವನಿಗೆ. ಇವರು ಆಡಿಷನ್ ಮಾಡಿ ತಗೋಬೇಕಿತ್ತೇನೋ ಅವಾಗ. ತುಂಬಾ ನಂಬಿಟ್ರು. ಎಲ್ಲ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು, ಯಾರು ರೆಡಿ ಇಲ್ಲ ಅವನ್ನ ತಗೊಳಕ್ಕೆ. ಇಬ್ರು ನಮ್ಮ ಸಾಂಸ್ಕೃತಿಕ ಲೋಕದ ಹಿರೀಕರು, ಜಯಂತ್ ಕಾಯ್ಕಿಣಿ ಸರ್, ಇವರು ರಾತ್ರಿ 12 ಗಂಟೆಗೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡಬೇಕು ಡೆಲಿವರಿ ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಕರೆಕ್ಟಾ ಸರ್? ಅವಾಗ ಇವರು ಗಾಬರಿನ ನೋಡಿದ್ರ ಮೇಲೆ ಒಂದು ಹಾಡು ಮಾಡ್ಬೇಕು ಅಂದ್ಕೊಂಡಿದ್ದೆ ಸರ್. ಇವಾಗ ಮಾಡಿದ್ದೀನಿ ನೋಡಿ. ಇದು ಕರೆಕ್ಟ್. ಇವಾಗ ಗೊತ್ತಾಗ್ತಿದೆ ಈ ಲಿರಿಕ್ಸ್ ಅದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಸಡನ್ ಆಗಿ ಅದಾಗಿದ್ದು. ಸೊ ಇವಾಗ ಗೊತ್ತಾಯ್ತು ಸರ್, ನಮ್ ಪೈಕಿ ಒಬ್ಬ ಹೋಗ್ಬಿಟ್ಟ ಅಂದ್ರೆ ಅವರ ಸರ್ 5 ಹೆಂಡ್ತಿ ಇರೋರು. ನೋಡಿ ಆಮೇಲೆ ಗೊತ್ತಾಗಿದ್ದು, ಅವಾಗ ಗೊತ್ತಿರ್ಲಿಲ್ಲ ನಮ್ಗೆ. ಅವನು ಹೊಟ್ಟೋದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಅವನೊಂದು ತುಂಬಾ ದೊಡ್ಡ ಸ್ಪೆಸಿಮನ್ ಅವನು. ಇವರು ಅರ್ಜೆಂಟ್ US ಹೋಗ್ಬೇಕು. ಅಶೋಕ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೆಂಗೂ ಕಾಯ್ತಿರ್ತಾನೆ ಅಲ್ಲಿ ಡ್ರೈವರು ಅಂತ ಆಚೆ ಬಂದಿದ್ದಾರೆ. ಫ್ಲೈಟ್ ಮಿಸ್ ಆದ್ರೂ ಸಿಕ್ಕಿಲ್ಲ ಅವನು. ಹುಡುಕಾಡ್ಬಿಟ್ಟಿಯಾರು. ಈಗಿನ ಡ್ರಾಪ್ ಮಾಡಿದ್ದಾನೆ. ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲ ಅವನು. 1.5 ತಾಸು ಇಡೀ ಹೋಟೆಲ್ ಹುಡುಕಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಏನು ಮಾಡಿದ್ರೆ ಸಿಗಲಿಲ್ಲ. ಕೊನೆಗೆ ಎಲ್ಲ ಬ್ಯಾಗ್ ಅದರಲ್ಲೇ ಇದೆ, ಪಾಸ್ಪೋರ್ಟ್ ಅದರಲ್ಲೇ ಇದೆ ಕಾರಲ್ಲಿ. ಎಲ್ಲ ನೋಡಿದರೆ ಆ ಕಾರ್ ಹಿಂದ್ಗಡೆ ಹೊರಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ನಂತ. ನಾನು ಇವರು ನೀವಿದ್ರಿ ಅಲ್ವಾ, ನಾವು 3 ಜನ, ಇವರು ಮತ್ತೆ ಜಯಂತ್ ಅನ್ಸುತ್ತೆ, ಅಪ್ ಅಂಡ್ ಡೌನ್ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಹುಡ್ಕೊಂಡು ಹಂಗೆ. ಆಮೇಲೆ ಸಡನ್ ಆಗ ಸಂಪತ್ ಎದ್ಬಿಟ್ಟು ಹಿಂಗೆ ನೋಡಿದ್ರು. ಓ ಸಂಪತ್, ಇಲ್ಲಿದ್ದೀರಾ ನೀವು? ಆವಾಗಿಂದ ಹುಡುಕ್ತಿದ್ವಿ. ನೋಡ್ತೀವಿ ಸರ್ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಅಂದ್ಕೊಂಡೆ ನಾನು. ಹಂಗೆ ಅಪ್ ಅಂಡ್ ಡೌನ್ ಹೋದ್ವಿ. ಹಿಂಗೇನೆ ಅವ್ರು ಎಷ್ಟೋ ಇದೆ. ಅದೊಂದು ಅವನ ನಂತರ ಇನ್ನೊಬ್ರು ಇದ್ದಾರೆ, ಅವ್ರು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಅದೊಂದು ದೊಡ್ಡ ಅನರ್ಘ್ಯ ರತ್ನ, ನರಸಿ ಅಂತ. ಅವರಿಗೆ ನನ್ನ ನಮನ. ಆತ ನಿರ್ಮಾಪಕ ಆದ ಅಂತ ಕೇಳಿದೆ, ಸಂತೋಷ. ಇಲ್ಲೇ ಇದ್ದಾರೆ ನರಸಿ. ಹೀಗೆ ಅವನಿಗೆ ಸಲ್ಲಿಸ್ತೇನೆ. ಹಾಗೇನೆ ನಾನು ಸುಮಾರು ಕಡೆ ಬರೀತೇನೆ. ಯಾರಾದರೂ ಈ ಅಬಿಚೂರಿ ಅಂತ ಕರೀತಾರೆ, ಮರಣ ವಾರ್ತೆ ಇದ್ದಾಗ ಸಾವಲ್ಲ ಇದು ನಿಮ್ಮ ಹುಟ್ಟು ಅಂತ ಬರೆದು ಹಾಕ್ತೇನೆ ಫೇಸ್ಬುಕ್ ಇತ್ಯಾದಿಗಳಲ್ಲಿ. ಅದನ್ನ ಅನಿಸುತ್ತದೆ, ಸಾವಲ್ಲ ಇದು ನಿಮ್ಮ ಹುಟ್ಟು ಅಂದರೆ ಅವತ್ತಿಂದ ಅವನು ಆ್ಯಕ್ಚುಲಿ ಮೆಮೊರೀಸಲ್ಲಿ ಬದುಕ್ತಾ ಹೋಗ್ತಾನೆ, ಒಬ್ಬ ಹೋದ ವ್ಯಕ್ತಿ. ಅದಕ್ಕೊಂದು ಕನ್ನಡದಲ್ಲಿ ಒಂದು ಮಜವಾದ ಹಾಡಬೇಕು ಅಂತ ಬಹಳ ದಿವಸ ಅಂದ್ಕೊಂಡಿದ್ದೆ. ಅದು ಈ ಸಿನಿಮಾಗೆ ಅಂಟಿ ಬಂದಿದ್ದು ನನ್ನ ಪುಣ್ಯ. ಬರೆಸಿದಂಥ ಪ್ರತಿಯೊಬ್ಬರಿಗೂ, ನನ್ನ ತಂಡದ ಸದಸ್ಯನಾಗಿ ಇದುವರೆಗೂ ತಡ್ಕೊಂಡಿರೋ ಎಲ್ರಿಗೂ ನನ್ನ ನಮನ ಮತ್ತು ಧನ್ಯವಾದ. ಕೇಳಿ ಆನಂದಿಸಿ
ಚಿತ್ರನ ಬದುಕಿಸಿ ಒಬ್ಬ ಹೊಸಬ ಬದುಕದ ಅಂದರೆ ಎಷ್ಟೋ ದಿನಗಳವರೆಗೆ ಅದೊಂದು ಪುಣ್ಯದ ಕಾರ್ಯ ಏಕೋ ಬರ್ತಾನೆ ಇರುತ್ತೆ. ಎಲ್ಲ ನಿಮ್ಮ ಕೈಲಿದೆ. ಮನುನ ಬದುಕಿಸಿ ಇಡೀ ತಂಡವನ್ನು ಬದುಕಿಸ್ಬೇಕಾಗಿ ಒಬ್ಬ ಕನ್ನಡಿಗನಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಹೇಗೆ ಬರುತ್ತೆ ಅಂತ ಲುಕ್ ಎಟ್ ದ ಮ್ಯಾನ್ ಬಿಹೈಂಡ್ ದ ಸ್ಟೋರಿ. ಇವರು ಮತ್ತು ರಾಮನಾರಾಯಣ್ ಅವರು ಈಸ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡ್ತಿರೋದು. ನನ್ನ ಕೈನಲ್ಲಿ ಒಂದು 5 ಜನಕ್ಕಿಂತ ಕಮ್ಮಿ ನಾನು ಎಣಿಸ್ಬೋದು. ಯಾರು ಅಂದರೆ ಇದು ಇಂಟೆಲಿಜೆಂಟ್ ಇನ್ ಟ್ಯೂನ್ ಸೆಲೆಕ್ಷನ್ನು ಮತ್ತು ಮ್ಯೂಸಿಕಲಿ ಇಂಟೆಲಿಜೆಂಟ್ ಯೋಗರಾಜ್ ಭಟ್ ಅವರು, ನಾಥ್ ಹೇಳಿ ಚಂದ್ರಶೇಖರ್, ಮಿಲನ ಪ್ರಕಾಶ್. ಇವಾಗ ಆ ಲಿಸ್ಟಿಗೆ ನಾನು ರಾಮನಾರಾಯಣ್ನ ಆ್ಯಡ್ ಮಾಡ್ಬೋದು. ಹಂಗೇನೆ ಟ್ಯೂನ್ ಸೆಲೆಕ್ಷನು ರೆಕಗ್ನೈಸ್ ಮಾಡೋದು ತುಂಬ ಚೆನ್ನಾಗಿದೆ, ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇದು ಫೋಕ್ ಸಬ್ಜೆಕ್ಟ್ ನನಗೆ ಸೆಕೆಂಡ್ ಫೋಕ್ ಸಬ್ಜೆಕ್ಟ್, ಇದು ಓನ್ಲಿ ಸೆಕೆಂಡ್. ಫಸ್ಟ್ ಒನ್ ಆಗಿದ್ದು ಏನು ಇವಾಗ 18 years ಆಯಿತು, ಮಾತಾಡ್ ಮಲ್ಲಿಗೆ. ಅದಾದಮೇಲೆ ಇದೆ ನೆಕ್ಕುಲದಲ್ಲಿ ಕೀಳಿ ಯಾವುದು. ಇದನ್ನು ಬೇರೆ ಥರ ಫೋಕ್ ಸಬ್ಜೆಕ್ಟ್ ಇದು. ಸೊ ನಾನು ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಮಾಡೋಕ್ಕೆ. ನಿಮ್ಮ ಸಪೋರ್ಟ್ ಬೇಕು. ಕುಲದಲ್ಲಿ ಕೀಳಿ ಯಾವುದು ಹೊಸ ಹೀರೋ ಆಲ್ಮೋಸ್ಟ್ ಹೊಸ ಇದು ಅಂತ ಹೇಳ್ಬೋದು. ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದೆ, ಅದರಲ್ಲಿ ನಾವೇನೇ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಮಗೆ ಖುಷಿ. ನಿಮ್ಮಿಂದ ಎಲ್ಲ ಸಪೋರ್ಟ್ ಬೇಕು. ನೀವೇನೇ ಎತ್ತಬೇಕು ಫಿಲ್ಮ್, ಗುಡ್ ಫಿಲ್ಮ್ ನೀವೇನೇ ಎತ್ತಬೇಕು. ನಾವೇನೋ ಮಾಡ್ತೀವಿ ಒಳ್ಳೆ ಕಾಂಟೆಂಟ್, ಬಟ್ ಆಡಿಯನ್ಸ್ ನೀವೇನೇ ಬಂದು ಎತ್ತಬೇಕು, ಆವಾಗಲೇ ಅದು ಹಿಟ್ ಆಗೋದು. ಥ್ಯಾಂಕ್ ಯು. ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ. ಇದು ಹಳೇ ನಾಟಕದ ಕಂಪನಿ ಇರುತ್ತಲ್ಲ, ಆ ಥರ ಒಂದು ತಂಡ. ನಮ್ಮ ಬಾಸು ಆ ತಂಡದ ಅಧ್ಯಕ್ಷರು. ಸರ್ ಫೋನ್ ಮಾಡಿದಾಗ ಈ ಪಾತ್ರ ನೀನು ಮಾಡಬೇಕಪ್ಪ, ಚೆನ್ನಾಗಿರುತ್ತೆ ಮಾಡು ಅಂದರು. ತುಂಬ ಖುಷಿ ಆಯಿತು. ಮನಮೂರ್ತಿ ಸಾರ್ಗೆ ಇದು ಹೊಸ ಜಾನರು, ಅವ್ರದ್ದೆಲ್ಲ ಮೆಲೋಡಿ ಹಾಡುಗಳು ಜಾಸ್ತಿ. ಇಂಥ ಅದ್ಭುತವಾದ ಹಾಡನ್ನು, ಟ್ಯೂನ್ನ ಮತ್ತು ರಿದಮ್ನ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನಮ್ಮ ಆರ್ಕೆಸ್ಟ್ರಾಗೆ ಒಂದು ಸಾಂಗ್ ಆಯಿತು. ನಾವು ಆರ್ಕೆಸ್ಟ್ರಾದವರು ಎಲ್ಲ ಬಂದು ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಒಂಥರ ತವ್ರ ಮನೆಯಿಂದ ಬಂದಂಗೆ ಆಗ್ಬಿಡುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ನಾವು ಆ ಟೈಮಲ್ಲಿ ಕಾಯ್ತಾ ಇದ್ವಿ ರಿಲೀಸ್ ಆದಾಗ. ಲೇಡೀಸ್ ಸೋಲ, ಜೆಂಟ್ಸ್ಗೆ ಮತ್ತು ರಾಜ್ಯೋತ್ಸವಕ್ಕೆ, ಗಣೇಶಗೆ ಪಬ್ಲಿಕ್ ಸಾಂಗ್ ಯಾವ್ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಾವು, ಡ್ಯುಯೆಟ್ ಯಾವ್ದು ಬರುತ್ತೆ ಅಂತ. ಈಗ ನನಗನ್ಸುತ್ತೆ ನೆಕ್ಸ್ಟ್ ರಾಜ್ಯೋತ್ಸವಕ್ಕೆ ಈ ಸಾಂಗು ರಾರಾಜಿಸಿದೆ ಎಲ್ಲ ಸ್ಟೇಜಲ್ಲಿ. ಖಂಡಿತ ನಮ್ಮ ಆರ್ಕೆಸ್ಟ್ರಾ ಇವಾಗೆಲ್ಲ ಇದೀವಲ್ಲ, ನಾವು ಅಲ್ಲಿಂದನೇ ಬಂದವರು, ಅದು ಒಂದು ಸೆನ್ಸ್ ಇರುತ್ತೆ ಆರ್ಕೆಸ್ಟ್ರಾದವ್ರಿಗೆ. ಈ ಸಾಂಗ್ ಹಿಟ್ ಆಗುತ್ತೆ ಗ್ಯಾರಂಟಿ. ಏನಪ್ಪ, ಹೌದಾ? ಥ್ಯಾಂಕ್ ಯು. ನಮಗೂ ಖುಷಿ, ಯಾಕೆಂದರೆ ನಾವು ಅಲ್ಲಿಂದನೇ ಬಂದವರು, ಆ ಫೀಲ್ಡಿಂದನೇ ಬಂದವರು. ಅತ್ರಿಯವರ ಆರ್ಕೆಸ್ಟ್ರಾದಲ್ಲಿ ಮುಖ್ಯವಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದು, ಜಿ ವಿ ಅತ್ರಿಯವರ ತಂಡದಲ್ಲಿ. ಅವ್ರದ್ದೆಲ್ಲ ಜಾಸ್ತಿ ಮೆಲೋಡಿ ಹಾಡುಗಳಿತ್ತು, ಪಿ ವಿ ಶ್ರೀನಿವಾಸ್ದು. ಈ ಸಿನಿಮಾಗೆ ಯೋಗರಾಜ್ ಸರ್ ಫೋನ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ನೀನು ಅಂದರೆ ತುಂಬ ಖುಷಿ ಆಯಿತು ನನಗೆ. ಬಲವಾದ ಟೀಮನ್ನು ಕಟ್ಟಿದ್ದಾರೆ. ನಾರಾಯಣ್ ಸರ್ ಜೊತೆಯಲ್ಲಿ ಫಸ್ಟ್ ಪಿಕ್ಚರ್ ನಮಗೆ ಬರೋದು ಕಾಂಬಿನೇಷನ್ ಇದು. ಆಮೇಲೆ ಮನು ಅಂತೂ ಬಿಡಿ, ಅವ್ನಿಗೆ ಟೈಮಿಂಗೇ ಇಲ್ಲ, ಅಷ್ಟು ಕಾಡ್ಬಿಟ್ಟಿದ್ದಾನೆ ನನ್ನಂತೂ. ಅಣ್ಣ ಕಾಂಬಿನೇಷನ್ ಮಾಡ್ಬೇಕಣ್ಣ, ಪ್ಲೀಸ್ ಅಣ್ಣ ಅಂತ. ಕತೆ ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಬರೀ ಸಾಂಗೇ ಅಲ್ಲ, ಸೀನ್ಗಳು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಸೀನ್ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು. ತುಂಬ ಖುಷಿ ಆಯಿತು. ನಮ್ಮ ಕೋ ಆರ್ಟಿಸ್ಟ್ಗಳು ಸುಮಾರು ಜನ ಇಲ್ಲೆಲ್ಲ ಕೂತಿದ್ದಾರೆ. ಅವರೆಲ್ಲ ಯೂಟ್ಯೂಬ್ನಲ್ಲಿ ಒಳ್ಳೆ ರಾಜರು. ಅವರೆಲ್ಲ ಕೈ ಎತ್ತಿಪ್ಪ ಒಂದ್ಸರಿ, ಕಾಲಲ್ಲ ಕೈ. ಸೋಷಿಯಲ್ ಮೀಡಿಯಾ ಬಾಂಧವರು. ಎಸ್, ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ಗಳು. ತುಂಬ ಚೆನ್ನಾಗಿತ್ತು ನಮ್ಮ ಟೀಮು. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ತಬಲಾ ನಾಣಿ ಹೋಗ್ಬಿಟ್ಟು ಈ ಸಿನಿಮಾದಿಂದ ತಮಟೆ ನಾಣಿ ಆಗೋಯ್ತು. ಅಲ್ಲೂ ಮಾತಾಡ್ತಾ ಇದ್ರು, ಏನು ಸರ್ ಹಿಂಗೆ ನುಡಿಸ್ತೀರಾ ನೀವು ತಮಟೆ ಅಂತ. ನಮಗದು ಆಸೆ. ಅಂಥ ಪಾತ್ರನೇ ಸಿಕ್ತು. ತುಂಬ ಖುಷಿ ಆಯಿತು. ಒಳ್ಳೆ ಪಾತ್ರ, ಸಖತ್ ಎಂಜಾಯ್ ಮಾಡಿದ್ದೀವಿ. ಸಾಂಗು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಥೀಮು ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನಿಮ್ಮೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಅರೆ ವಾ, ಧನ್ಯವಾದ ಸರ್. ಏನೋ ಮಂಜಣ್ಣ ಕೈ ತಮಟೆ ಸುಮಾರು ಜನ ಆ ಥರ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈಗ ವೇದಿಕೆಗೆ ಇನ್ನೇನು 2 ನಿಮಿಷದಲ್ಲಿ ತಬ್ಲಿ ನಾಣಿಯವರು ಬರ್ತಾ ಇದ್ದಾರೆ ಅಂತ. ಅಲ್ಲ ಸರ್, ಟಿ ಅಂತ ಹಾಕೊಂಬಿಡಿ ಸರ್. ತಮಟೆ ಜೊತೆಗೆ ತಬ್ಲಾ ಎರಡು ಬಂದ್ಬಿಡುತ್ತೆ. ಆಮೇಲೆ ಟ್ರಾವೆಲ್ಸ್ದೆಲ್ಲ ಫೋನ್ ನನಗೆ ಬರಕ್ಕೆ ಶುರು. ಟಿ ಅಂತ. ಅರೆ ವಾ, ನೋಡಿದ್ರ ಇಲ್ಲೇ ಇಷ್ಟು ಕಾಮಿಡಿ ಇದೆ ಅಂದ್ರೆ ಸಿನಿಮಾ ಏನ್ ಹೆಂಗಿರ್ಬೇಡ. ಇಲ್ಲ ಡೈಲಾಗ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಒಬ್ಬ ಆನಂದ್ ಪ್ರಿಯ ಅವರಾ? ಸರ್, ಆನಂದ್ ಪ್ರಿಯ ಸರ್ಗೆ ಇಲ್ಲಿಂದ ನಮಸ್ಕಾರ. ಇದಾರಾ ಸರ್? ಬನ್ನಿ ಸರ್, ದಯವಿಟ್ಟು ವೇದಿಕೆಗೆ ಬಂದಿದ್ದಾರಾ? ಯಾರ ಮನೆಗೆ ಆವಿರುತ್ತೆ ಹಿಡಿಯೋದು ನಾವು. ಆ ಥರ ಒಂದ್ಸರಿ ಆ ಥರ ಸನ್ನಿವೇಶ ಬಂದಾಗ ನಾನು ಇನ್ಸ್ಪೆಕ್ಟರ್ನ ಕೇಳ್ತೀನಿ. ಪಾಪ ಅವರು ಮಾಮೂಲಿ ಡ್ರೆಸ್ಸಲ್ಲಿರಲ್ಲ, ಅಲ್ಲಿ ಸ್ಟೇಷನ್ ಡ್ರೆಸ್ಸಲ್ಲಿ ಇರ್ತಾರೆ. ಮರಿ
ನಿಮ್ಮ ಯಜಮಾನ್ರಿಗೆ ಕರಿ ಅಂತ, ಲೈ ನಾನೇ ಕೊಂಡು ಇನ್ಸ್ಪೆಕ್ಟ್ರು ಅಂತ. ಸಾರಿ ಸಾಕು ಗೊತ್ತಾಗಿಲ್ಲ, ಡ್ರೆಸ್ಸಲ್ಲಿ ಇರಲಿಲ್ವಲ್ಲ, ಗೊತ್ತಾಗಿಲ್ಲ ನನಗೆ. ಈ ಮಧ್ಯದಲ್ಲಿ ಒಂದು ಸೀನೆಲ್ಲ ಹೋಗುತ್ತೆ, ತುಂಬ ಒಳ್ಳೆ ಸೀನು. ಅವ್ರನ್ನ ಕೇಳ್ತೀನಿ ನಾನು, ಸರ್ ಒಂದು ಪ್ರಶ್ನೆ ನಿಮಗೆ, ಇನ್ಸ್ಪೆಕ್ಟ್ರಿಗೆ, ಏನು ಎಂತೆಂಥ ದೊಡ್ಡ ದೊಡ್ಡ ಕಳ್ಳರು ಹಿಡಿದಿದ್ದೀರಾ, ಆ ಹಿಡಿಯೋಕ್ಕಾಗಲಿಲ್ವ ನಿಮ್ಮ ಕೈಲಿ? ಅವನು ನನಗೆ ಸರ್ಪದೋಷ ಇದೆ ಕಣ, ಕುಕ್ಕೆಗೆ ಹೋಗಿ ಬನ್ನಿ ಸರಿ ಹೋಗುತ್ತೆ ಅಂತ. ಇದೆಲ್ಲ ಅಲ್ಲಲ್ಲೇ ಡಿಸೈನ್ ಆಗಿದ್ದು ಎಷ್ಟು ಚೆನ್ನಾಗಿ ಬಂತು ಸೀನು ಅಂದರೆ, ಅಲ್ಲಿ ನಮ್ಮ ಪ್ರೊಡಕ್ಷನ್ಸು, ನಮ್ಮ ಲೈಟ್ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ನಮಗಾಗಲೇ ಗೊತ್ತಾಗುತ್ತೆ ಈ ಲೈನ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ನಮ್ಗಲ್ಲಿ ರಿಸಲ್ಟ್ ಸಿಕ್ಬಿಡ್ತದೆ. ಅವ್ರ ಮುಖಗಳು ನೋಡಿದಾಗ ಅದಕ್ಕೆ ತುಂಬ ಚೆನ್ನಾಗಿ ಬರ್ತಿದೆ ಸರ್. ಸೂಪರಾಗಿದೆ ಡೈಲಾಗ್, ಎಲ್ಲ ಕ್ಯಾರೆಕ್ಟರ್ಗೂ ಚೆನ್ನಾಗಿದೆ. ದಯವಿಟ್ಟು ನಮಗೆಲ್ಲರೂ ಸಪೋರ್ಟ್ ಮಾಡಿ, ಹಾಡನ್ನು ಕೇಳಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ಡೆಫಿನೆಟ್ಲಿ ಧನ್ಯವಾದ ಸರ್. ಅದನ್ನ ಎಷ್ಟು ಚೆನ್ನಾಗಿ ಫೈನ್ ಟ್ಯೂನ್ ಮಾಡಿ, ಇದು ಹಿಂಗಾದ್ರೆ ಹಿಂಗಾಗ್ಬೇಕು ಅಂತ ನನಗೆ ರಾಮನಾರಾಯಣ್ಗೆ ಕೊಬ್ಬರಿ ಎಣ್ಣೆ ಬಿಟ್ಟು ರೆಡಿ ಮಾಡಿದ್ದೆ ಇಸ್ಲಾ. ಅವರಿಗೊಂದು ದೊಡ್ಡ ಸಲ. ನಾನು ಕಂಡ ಕೆಲವು ಪ್ರತಿಭಾವಂತ ಬರಹಗಾರರು, ಕಥೆಗಾರರಲ್ಲಿ ಇಸ್ಲಾ ಕೂಡ ಒಬ್ಬ. ನೀನು ತಂಡದಲ್ಲಿರೋದು ನನ್ನ ಖುಷಿ ಕಣಪ್ಪ. ಹಾಗೆ ಆನಂದ ರೀಡಿಂಗ್ ಕೊಟ್ಟಾಗ ಅದು ಎಷ್ಟು ನಕ್ಕಿದೀವೋ. ನಾಗೇಂದ್ರ ಪ್ರಸಾದ್ ಅವರು ತಮ್ಮ ಬಹಳ ಜನರಿಗೆ ಗೊತ್ತಿರ್ತದೆ, ನಾವೆಲ್ಲ ಡಾಕ್ಟರ್ ಅಂತ ಕರೆಯೋದು ಅವರ ಅಣ್ಣನ್ನ. ನನ್ನ ಇಷ್ಟದ ಬರಹಗಾರರು ನಾಗೇಂದ್ರ ಪ್ರಸಾದ್, ಅವರ ತಮ್ಮ ಅಲ್ಲ, ಮೋಲ್ಡ್ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆ, ಹಂಗೆ ಇದ್ದಾನೆ. ಅವನಿಗೂ ನನ್ನ ವೈಯಕ್ತಿಕ ಧನ್ಯವಾದ. ತುಂಬಾ ಬರಹಗಾರರ ಕೊರತೆ ಇದೆ ಅಂದಾಗೆಲ್ಲ ಎಲ್ಲೋ ಒಂದ್ ಕಡೆ ಬೆಳಕ್ ಥರ ಕಾಣಿಸುತ್ತೆ ನಮ್ಮ ಊರು. ನಾವು ಸಿಕ್ಕಿರಲ್ಲ, ಸುಮ್ಮನೆ ಹೇಳ್ಬಿಡ್ತೀವಿ ಬರೆಯೋರಿಲ್ಲ ಅಂತ. ಆದ್ರೆ ಅಪರೂಪದ ಬರಹಗಾರ ಆನಂದ. ತುಂಬಾ ಚೆನ್ನಾಗಿ ನಿಮ್ಮ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ತಂಡದ ಪರವಾಗಿ ಒಂದು ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ನಮಗೆ ಇವತ್ತು ಸಪೋರ್ಟ್ ಮಾಡ್ತಿರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಆರ್ಟಿಸ್ಟ್ ಆಗಿರೋವಂಥ ತುಂಬ ಜನ ಬಂದಿದ್ದಾರೆ, ತುಂಬ ಫೇಮಸ್ ಆರ್ಟಿಸ್ಟ್ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿನ್ನೆ ಫೋನ್ ಮಾಡಿ ಬನ್ನಿ ಅಂದ ತಕ್ಷಣ ಬಂದಿದ್ದೀರಾ. ಸೊ ಟೈಮ್ ಮಾಡಿಕೊಂಡು ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಮೊದಲಾಗಿ ಈ ಸಿನಿಮಾ ಮೊದಲನೇ ಸಿನಿಮಾ ನನಗೆ, ಕುಲದಲ್ಲಿ ಕೀಳಾವುದು. ಅದಕ್ಕೆ ಕಾರಣಕರ್ತರೆ ನಮ್ಮ ಯೋಗರಾಜ್ ಸರ್. ಅವರನ್ನು ನಾವು ಗುರುಗಳು ಅಂತಲೇ ಕರಿತೀವಿ ಹಿಂದೆ. ಸೊ ಅವ್ರು ಇರೋದಕ್ಕೆ ಈ ಸಿನಿಮಾ ಮಾಡ್ತಾ ಇರೋದು. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮನುವಿಂದ ಆದ್ರೂ ಆಮೇಲೆ ಅದು ಟೇಕ್ ಆಫ್ ಆಗಿದ್ದೆ ನಮ್ಮ ಯೋಗರಾಜ್ ಸರಿಂದ. ಸೊ ಅದ್ಭುತವಾದ ಒಂದು ಲೈನ್ಗಳು ಕೊಟ್ಟಿದ್ದಾರೆ ಈ ಸಾಂಗಲ್ಲಿ. ಸೊ ಅದಕ್ಕೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿರುವಂಥ ನಮ್ಮ ಮನೋಮೂರ್ತಿ ಸರ್ಗೆ ಮತ್ತು ಯೋಗರಾಜ್ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಸೊ ಇಂಥ ಒಂದು ಏನು ಈ ಸಾಂಗಲ್ಲಿ ಆ ಲೈನ್ ಕೇಳ್ತಿದ್ರೆ ಒಂದು ಅಳುನೂ ಇದೆ, ನಗುನೂ ಇದೆ. ಅದು ನೋಡುವಾಗ ಒಂಥರ ಕಾಮಿಡಿ ಥರ ಇದ್ರೂ ಅದರ ಲೈನ್ಗಳು ತುಂಬ ಸೀರಿಯಸ್ ಆಗಿದೆ. ಸೊ ಕೇಳ್ತಾ ತುಂಬ ನಿಮಗೆ ಅರ್ಥ ಆಗ್ಬೋದು. ಅದು ತುಂಬ ಲಿರಿಕ್ಸ್ ಆ ಲೆವೆಲ್ಗೆ ಒಂದು ಅದ್ಭುತವಾಗಿ ಕೊಟ್ಟಿರುವಂಥ ಯೋಗರಾಜ್ ಸರ್ಗೆ ಸೊ ಮೊದಲಾಗಿ ಎಲ್ಲರೂ ಕ್ಲಾಪ್ಸ್ ಮಾಡಲೇಬೇಕು. ಸೊ ಇಂಥ ಲೈನ್ಗಳನ್ನ ಕೊಡೋಕ್ಕೆ ನನ್ನ ಪ್ರಕಾರ ನಾವು ಯೋಗರಾಜ್ ಸರ್ ಬಿಟ್ಟರೆ ಇನ್ಯಾರು ಆ ಥರ ಲೈನ್ಗಳು ಕಾಮಿಡಿಯಾಗಿ ಸೀರಿಯಸ್ ಆಗಿ ಹೇಳೋವಂಥ ಲೈನ್ಗಳನ್ನ ಯೋಗರಾಜ್ ಸರ್ ಬಿಟ್ಟರೆ ಇನ್ಯಾರು ಬೇರೆಯವ್ರು ಕೊಡೋಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ. ನೋ ಆಪ್ಷನ್, ಎಲ್ಲೂ ಹುಡುಕ್ಬೇಡಿ, ಸಿಗಲ್ಲ. ಹೌದು, ಇದು ಮೊದಲನೇ ಸಾಂಗ್ ಆದ್ರೂ ಇನ್ನೂ 2-3 ಸಾಂಗ್ ಇದೆ. ಅದರಲ್ಲಿ ಇನ್ನೂ ಅಂದರೆ ತುಂಬ ಅದ್ಭುತವಾದ ಸಾಂಗ್ಗಳು ಬಂದಿದೆ. ನಾನು ಅದೇ ಪ್ರೊಡ್ಯೂಸರ್ ಆಗಿ ಯಾವುದೇ ಸಾಂಗ್ ಆದರೂ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಕೊಳ್ತೀವಿ. ಬಟ್ ಆದ್ರೂ ಆ್ಯಸ್ ಎ ಆಡಿಯನ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮಗೆ ಈ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಹೊರಗಡೆ ನಿಂತ್ಕೊಂಡು ನೋಡಿದಾಗ ನಮ್ಮ ಸಿನಿಮಾ ಚಿತ್ರೀಕರಣನೂ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಅದ್ಭುತವಾದ ಸಾಂಗ್ಸ್ಗಳು ಒಂದು 3 ಔಟ್ ಆಫ್ ಅಂದರೆ 5 ಸಾಂಗ್ಸಲ್ಲೇ ಔಟ್ ಆಫ್ 5 ಅಲ್ಲಿ 3 ಸಾಂಗ್ಸ್ ಅಂತೂ ಇದಕ್ಕಿಂತ ಹೆಚ್ಚು ಒಂದು ಚೆನ್ನಾಗಿ ಕೇಳಿಸುತ್ತೆ ನಿಮ್ಮೆಲ್ಲರಿಗೂ. ಮತ್ತು ಸಕ್ಸಸ್ ಆಗುತ್ತೆ ಈ ಸಾಂಗ್ಗಳಲ್ಲಿ. ಇನ್ನೂ 2-3ನೇ ಸಾಂಗ್ಗಳು ತುಂಬ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರಾಮ್ ನಾರಾಯಣ್ ಸರ್ ನಮ್ಮ ಸಿನಿಮಾಕ್ಕೆ ಒಂದು ದೊಡ್ಡ ಬಲವಾಗಿ ನಿಂತು ಎಲ್ಲ ರೀತಿಯಲ್ಲೂ ಸಮಬಲವಾಗಿ ತಾಳ್ಮೆಯಿಂದ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಸೊ ನಿಮ್ಮ ಟ್ಯಾಲೆಂಟು ಅವ್ರಿಗೆ ಬರೀ ಅವರು ಡೈರೆಕ್ಷನ್ ಮಾತ್ರ ಅಲ್ಲ, ಅವರು ಎಷ್ಟೋ ಸಿನಿಮಾಗಳಿಗೆ ಡೈಲಾಗ್ಸ್ ಬರೆದಿದ್ದಾರೆ ಮತ್ತು ಲಿರಿಕ್ಸ್ ಬರೆದಿದ್ದಾರೆ. ಅವರು ಸಾಂಗ್ಗಳು ಇವಾಗ ಕೇಳಿದರೆ ಇವರ ಬರೆದಿರೋದು ಅನ್ನೋ ಒಂದು ಫೀಲ್ ಬರುತ್ತೆ. ಬಟ್ ಅವರು ಯಾರಿಗೂ ಗೊತ್ತೇ ಆಗಿರಲ್ಲ ಈ ಸಾಂಗ್ ಅವ್ರು ಬರೆದಿದ್ದಾರೆ ಅಂತ. ಸೊ ಅದೇನೋ ಕನ್ನಡದಲ್ಲಿ ಎಲೆಮರೆ ಕಾಯಿಗಳು ಅಂತಾರಲ್ಲ, ಆ ಥರ ಹಿಂದೆ ಇದ್ದಾರೆ. ಬಟ್ ಅವರು ನಿಜವಾಗ್ಲೂ ಈ ಸಿನಿಮಾದಿಂದ ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ, ಅವರು ಒಳ್ಳೊಳ್ಳೆ ಸಾಂಗ್ ಮಾಡಲಿ, ಒಳ್ಳೊಳ್ಳೆ ಡೈರೆಕ್ಷನ್ ಮಾಡಲಿ ಅಂತ ನನ್ನ ಒಂದು ಬಯಕೆ. ಸೊ ನಾಣಿ ಸರ್, ನಮ್ಮ ಮನುಗೆ ತುಂಬ
ಈ ಈ ಈ ರೋಲಲ್ಲಿ ತುಂಬ ಬಲವಾಗಿ ಒಂದು ನಾವು ನಾಣಿ ಸರೇ ಬೇಕು ಅಂತ ಅಂದಿದ್ದು, ಒಂದು ಒಳ್ಳೆ ಕೋಂಬೋ ಬೇಕು. ಮನುಗೆ ಒಂದು ಸಪೋರ್ಟಿವ್ ಆಗಿ ಒಂದು ಸೀನಿಯರ್ ಅಂದರೆ ಸಪೋರ್ಟಿವ್ ರೋಲಲ್ಲಿ ನಾವು ತುಂಬ ಇಷ್ಟಪಟ್ಟಿದ್ದು ಕಾಮಿಡಿ ಮತ್ತು ಸೀರಿಯಸ್ ಎರಡೂ ಬರುವಂಥ ಒಂದು ರೋಲ್ ಆಗಿರೋದ್ರಿಂದ ಸೊ ನಾಣಿ ಸರ್ನ ತಗೊಂಡು ಅವರ ಆ ಆ್ಯಕ್ಟಿಂಗು, ಅವರ ಒಂದು ಡೈಲಾಗ್ಸ್ಗಳು ಕೇಳಿದರೆ ತುಂಬ ಖುಷಿ ಆಗುತ್ತೆ. ಇಂಥವ್ರ ಜೊತೆ ನಾವು ಸಿನಿಮಾ ಮಾಡ್ತಿದ್ದೀವಲ್ಲ ಅಂತ. ಸೊ ನಿಮಗೂ ತುಂಬ ಧನ್ಯವಾದಗಳು ಸರ್, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಸೊ ತುಂಬ ಆ್ಯಕ್ಟರ್ಸುಗಳು ಬಂದಿದ್ದಾರೆ, ಮತ್ತು ಬರೆದಿರೋವ್ರಿಗೂ ಸೊ ಮತ್ತು ಹಿಂದೆ ಮತ್ತು ಮುಂದೆ ಮಾಡೋವಂಥ ಎಲ್ಲ ಕೆಲಸಗಳಿಗೂ ಸಪೋರ್ಟ್ ಮಾಡಿರೋವಂಥ ಎಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ಮತ್ತು ಯೂಟ್ಯೂಬರ್ಸ್ಗಳಿಗೆ ಮತ್ತು ಮಾಧ್ಯಮದವರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸೊ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಚಿತ್ರದಲ್ಲಿ ಇಸ್ಲಾ ಅನ್ನೋ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಇಲ್ಲಿ ಇದ್ದಾರೆ, ಆ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಈ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ನಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು ನಾನು ಹುಡುಕೊಂಡು ಚನ್ನಪಟ್ಟಣಕ್ಕೆ ಬಂದು ಈ ಒಂದು ಪಾತ್ರ ಇದೆ, ಈ ಒಂದು ಪಾತ್ರ ಮಾಡಬೇಕು ಅಂದಾಗ ನನಗೆ ಭಾಳ ಖುಷಿ ಆಗುತ್ತೆ. ರಾಮನಾರಾಯಣ ಸರ್ ಬರ್ತಾರೆ ಜೊತೆಲಿ. ಅಂದರೆ ಈ ಒಂದು ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಭಾಳ ಖುಷಿ. ಆದರೆ ಆ್ಯಕ್ಟಿಂಗ್ ಪಾತ್ರ ಮಾಡೋಕೆ ತುಂಬ ಎಂಜಾಯ್ ಮಾಡಿದ್ದೀವಿ. ಅದರಿಂದ ಈ ಒಂದು ಚಿತ್ರನ ಎಲ್ಲರೂ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀನಿ. ಅದು ನಮ್ಮ ಯೋಗರಾಜ್ ಭಟ್ ಪಿಕ್ಚರಲ್ಲಿ ಹಾಗೂ ನಮ್ಮ ಮನೋಮೂರ್ತಿ ಸರ್ ಇದರಲ್ಲಿ ನಾನು ಮಾಡ್ತಾ ಇರೋದು ಭಾಳ ಖುಷಿ ತಂದಿದೆ ನನಗಂತೂ. ಥ್ಯಾಂಕ್ ಯು ಸರ್. ಕ್ಯಾರೆಕ್ಟರ್ ಪ್ಲೇ ಮಾಡಿ ಅವ್ರು ಏನು ಹೇಳ್ತಾರೆ ನೋಡೋಣ. ಇಸ್ಲಾ ಸರ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಅದು ಹೇಗೆ ನಾನು ಕನೆಕ್ಟ್ ಆದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಹೇಳ್ತಾರಲ್ಲ, ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಬೆನ್ನಿಂದೆ ಏನೇನೋ ಒಳ್ಳೇದು ಮಾಡೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಿರುತ್ತೆ ಅಂತ. ಸುಮ್ಮನೆ ನಾವು ಯಾವುದೋ ಭಟ್ರ ಹತ್ರ, ಯೋಗರಾಜ್ ಸರ್ ಹತ್ರ ನಾನು ಯಾವುದೋ ನಮ್ಮ ಸಿನಿಮಾದು ಟೀಸರ್ನ ಬಿಡುಗಡೆ ಮಾಡಿಸ್ಕೊಡೋಕ್ಕೆ ಅಂತ ಹೋಗಿದ್ದು. ಅಲ್ಲಿ ಸರ್ ಪರಿಚಯ ಆಗಿದ್ದು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಕರೆದ್ಬಿಟ್ಟು ಬಾಯ್ಲಿ ಇದು ಹೆಂಗಿದೆ ಹೇಳೋ ಕತೆ ಅಂತ ಒಂದು ಕತೆ ಹೇಳಿದ್ರು. ಸರ್ ಚೆನ್ನಾಗಿದೆ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಅದಾದಮೇಲೆ ಅಲ್ಲೇ ಮನುಗೆ ಪರಿಚಯ ಮಾಡಿಸಿದ್ರು. ಅದಾದಮೇಲೆ ಅಲ್ಲಿಂದ ಸಂತೋಷ್ ಸರ್ ಪರಿಚಯ ಆಯಿತು. ಅದಾಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ಒಳ್ಳೆ ಒಂದು ಕತೆ ಹಂಗೆ ಡೆವಲಪ್ ಆಗ್ತಾ ಹೋಯ್ತು. ಆಮೇಲೆ ರಾಮನಾರಾಯಣ್ ಸರ್ ಎಲ್ಲನೂ ಬಂದರು. ಹೆಂಗೆ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಹೇಳ್ತೀವಲ್ಲ ನಾವೇನೋ ಇದಕ್ಕೆ ಹುಡುಕ್ತಾ ಇರ್ತೀವಿ ಅಂತ. ಈಗ ಬಹುಶಃ ಈ ಸಿನಿಮಾ ಅದನ್ನೇ ಒಂದು ಎಂಟಿಟಿ ಥರ ತೊಗೊಂಡ್ರೆ ಅದೂ ಎಲ್ರೂ ಹುಡುಕ್ತಿತ್ತೇನೋ. ಸೊ ಕರೆಕ್ಟಾಗಿ ಒಬ್ಬೊಬ್ಬರಾಗಿ ಕರೆಕ್ಟಾಗಿ ಬಂದು ಸೇರಿಕೊಂಡ್ರು. ಈ ಸಿನಿಮಾ ಈಗ ಉದ್ದೇಶ ನೋಡಿ, ಅದು ಆ ಟೈಟಲನ್ನೇ ಗೊತ್ತಾಗ್ತಾ ಇದೆ, ಕುಲದಲ್ಲಿ ಕೇಳಿ ಯಾವುದು. ಇದಕ್ಕಿಂತ ಒಳ್ಳೇದು ಇನ್ನೇನು ಮಾಡೋಕ್ಕೆ ಸಾಧ್ಯ ನಾವು ಸಮಾಜಕ್ಕೆ ಅಥವಾ ಇದು ಮಾಡೋದಕ್ಕೆ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಜೊತೆಯಲ್ಲಿ ಇನ್ನೊಂದು ಒಂದು ಪ್ರಶ್ನೆನೂ ಕೂಡ ಅಲ್ಲ ಅದು. ಕುಲದಲ್ಲಿ ಕೀಳು ಯಾವುದೋ ಅಂತ ಇರೋದು ಅದು. ಸೊ ಒಳ್ಳೆ ಸಿನಿಮಾ, ಎಲ್ಲರೂ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಎಲ್ಲರೂ. ಮನು ಅಂತೂ ಪಾಪ, ಆಮೇಲೆ ರಾಮನಾರಾಯಣ್ ಸರ್, ಭಟ್ರು, ಇಷ್ಟು ದಿಗ್ಗಜರು, ಸಂತೋಷ್ ಸರ್, ಎಲ್ಲರೂ ಪ್ರತಿಯೊಬ್ಬರು, ಆಮೇಲೆ ಮನೋಮೂರ್ತಿ ಸರ್, ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸಚ್ ಎ ಲವ್ಲಿ ಸಾಂಗ್, ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನಿ ಸರ್ ವೆಲ್ಕಮ್ ಸರ್, ಒಳ್ಳೇದಾಗಲಿ. ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಯಾಕೆಂತಂದರೆ ಆನೆಸ್ಟಾಗಿ ಮಾಡಿರೋದು. ಆಮೇಲೆ ಉದ್ದೇಶ ಅಷ್ಟು ಸ್ಪಷ್ಟವಾಗಿರ್ಬೇಕಾದ್ರೆ ಏನೋ ಒಂದು ಒಳ್ಳೇದಾಗಬೇಕು ಅಂತಂದರೆ ಒಳ್ಳೇದಾಗೇ ಆಗುತ್ತೆ. ಸಿನಿಮಾಗೆ ಒಳ್ಳೇದಾಗಲಿ. ಎಲ್ಲರೂ ನೀವು ಸಿನಿಮಾನ ಒಂದು ಸ್ವಲ್ಪ ಪ್ರಮೋಟ್ ಮಾಡೋಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಡೈಲಾಗ್ ರೈಟರ್ ಆಗಿ ಅವಕಾಶ ಕೊಟ್ಟಂಥ ನಿರ್ದೇಶಕರು ಮತ್ತು ಕತೆ ಮತ್ತು ಚಿತ್ರಕಥೆ ಭಟ್ರು ಸರ್ ಬರೆದಿರೋದು. ಹಿಮ್ಸೆಲ್ಫ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆಗಳು, ಕಥೆ ಎಲ್ಲ ಬರೆದಿದ್ದಾರೆ. ಆದರೆ ಅವರ ಕಥೆಗೆ ಸಂಭಾಷಣೆ ಬರೆಯುವಂಥ ಒಂದು ಅದೃಷ್ಟ ನನ್ನ ಪಾಲದಾಯಿತು. ಅದು ನನಗೆ ತುಂಬ ಖುಷಿ. ಹಾಗೆ ರಾಮನಾರಾಯಣ್ ಅವರ ನನ್ನ ಕಾಂಬಿನೇಷನ್ನು 3ನೇ ಸಿನಿಮಾ ಇದು. ಅವರ ಟೈಸನ್ನು ಮತ್ತು ಕ್ರ್ಯಾಕು, ಈಗ ಕುಲದಲ್ಲಿ ಕೇಳಿ ಯಾವುದೋ 3ನೇ ಸಿನಿಮಾ. ಅವರು ಕೂಡ ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಸಾಹಿತ್ಯ ಬರೆದಿದ್ರು ಕೂಡ ಅವರ ಸಿನಿಮಾಗೆ ಸಂಭಾಷಣೆ ಬರೆಯುವಂಥ ಅವಕಾಶ ಮತ್ತೆ ನನಗೆ ಒದಗಿಸ್ಕೊಟ್ರು. ತುಂಬ ಖುಷಿ ಆಗ್ತಿದೆ. ಸಂಭಾಷಣೆಗೆ ಎಷ್ಟು ಪ್ರಬಲವಾದ ಶಕ್ತಿ ಇದೆ ಅಂತ ಹೇಳಿದ್ರೆ, ಅದು ಎಲ್ಲವನ್ನು ಮೀರಿ ಎಲ್ಲರನ್ನು ದಾಟಿ ಎಲ್ಲರ ಮನಸ್ಸುಗಳನ್ನು ತಟ್ಟುವಂಥ ಒಂದು ಭಾವ. ಆ ಥರದೊಂದು ಭಾವದ ಜೊತೆಗೆ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಈ ಕುಲದಲ್ಲಿ ಕೇಳಿ ಯಾವುದೋ ಅನ್ನೋ ಒಂದು ಚಿತ್ರದ ಕಥಾವಸ್ತು ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥದ್ದು, ಅಷ್ಟೇ ಎಂಟರ್ಟೈನ್ ಆಗಿರುವಂಥದ್ದು. ಸೊ ಜೊತೆಗೆ ನಮ್ಮ ಮನು ಮೊದಲನೇದಾಗಿ ಒಬ್ಬ ನಾಯಕ ಲಾಂಚ್ ಆಗ್ತಿದ್ದಾನೆ ಅಂತಂದರೆ ಆತ ಇಮೇಜ್ ಇಲ್ಲ, ಆ ಇಮೇಜ್ನ ಕಟ್ಕೊಡೋಂಥದ್ದೇ ಕತೆ, ಆ ವ್ಯಕ್ತಿತ್ವ ಮತ್ತು ಪಾತ್ರ. ಆ ಪಾತ್ರಗಳನ್ನು, ಆ ವ್ಯಕ್ತಿತ್ವವನ್ನು ಸಂಭಾಷಣೆ ಮೂಲಕನೇ ನಾವು ಕಟ್ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಸಾಕಷ್ಟು ಎಲ್ಲರೂ ಕುಂತು ಚರ್ಚೆ ಮಾಡಿ ಎಲ್ಲ ಮುಗಿದ್ಮೇಲೆ ಭಟ್ರು ಸರ್ ಜೊತೆ ಒಂದು ರೀಡಿಂಗ್ ಆಯಿತು. ಅವರು ಬೆಳಗಾನ ಕೂಡಿಸಿ ಮತ್ತು 6 ಗಂಟೆ ಬೆಳಕರಿಸಿದ್ರು. ಪೂರ್ತಿ ಎಲ್ಲ ಕೇಳಿ ಮತ್ತೊಂದಷ್ಟು ಕರೆಕ್ಷನ್ಸ್ ಹೇಳಿ ತೀಡಿ ಈ ಮಟ್ಟಕ್ಕೆ ತಂದಿದ್ದೀವಿ. ಸೊ ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದು ಅದು ಆಡಿಯನ್ಸ್ ಹೇಳಬೇಕು. ನಾವು ಹೇಳೋದಕ್ಕಿಂತಲೂ ಹೆಚ್ಚಿಗೆ ತುಂಬ ಚೆನ್ನಾಗಿ ಬಂದಿದೆ, ಅದಂತೂ ಹೇಳಬಲ್ಲೆ. ಯಾಕಂದರೆ ಸಿನಿಮಾ ಆಲ್ರೆಡಿ ನಾನು ನೋಡಿದೆ ಟೇಬಲಲ್ಲಿ. ತುಂಬ ಖುಷಿ ಆಯಿತು.
ಈ ಥರದೊಂದು ಒಳ್ಳೆ ಔಟ್ಪುಟ್ಟು. ಅವಕಾಶ ಕೊಟ್ಟಂಥ ಇಡೀ ತಂಡಕ್ಕೆ ಹಾಗೂ ನಿರ್ಮಾಪಕರಿಗೆ, ಭಟ್ರು ಸರ್ಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಹೌದು ಸಿನಿಮಾ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ, ಎಲ್ರಿಗೂ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದಂಥ ನನ್ನ ಸ್ನೇಹಿತ ಒಬ್ಬ ಇಲ್ಲಿ ಬಂದಿದ್ದಾರೆ, ಬಾಬು. ನನಗೆ ಈ ತಂಡ ಎಲ್ಲ ಪರಿಚಯಗಳೇ, ಆದರೆ ಯಾರ ಜೊತೆನೂ ಅಷ್ಟಾಗಿ ಒಡನಾಟ ಇರಲಿಲ್ಲ. ಆದರೆ ಇಂಥ ಒಂದು ತಂಡದ ಜೊತೆ ನನ್ನನ್ನು ಫಸ್ಟ್ ಸೇರಿಸಿದ್ದು ನನ್ನ ಸ್ನೇಹಿತ ಬಾಬು ಅಂತ. ಬಾಬು ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ. ಬಾಬು, ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ತಂಡಕ್ಕೆ ನನ್ನನ್ನು ನೀವು ಸೇರ್ಪಡೆ ಮಾಡಿದ್ದಕ್ಕೆ. ಯಾಕಂದರೆ ಅವರು ಒಬ್ಬ ಒಳ್ಳೆ ನಿರ್ದೇಶಕ ಅಂತ ಹುಡುಕ್ಬೇಕಾದ್ರೆ ನಿರ್ದೇಶಕ ಹೌದು ಅಲ್ವಾ, ಒಳ್ಳೆ ನಿರ್ದೇಶಕ ಅಂತ ಕರ್ಕೊಂಡ್ಬಂದು ಸೇರಿಸಿದ್ರಲ್ಲ. ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಭಟ್ರು ಸರ್ ಜೊತೆ ನಾನು ಇದ್ರ ಹಿಂದೆ ನನ್ನ ಸಿನಿಮಾಗಳಿಗೆ ಹಾಡುಗಳು ಬರ್ಸ್ಕೊಂಡಿದ್ದೆ. ಆವಾಗ ಅವ್ರ ಹತ್ರ ಕುಂತು ಒಡನಾಟ, ಅವರ ಜೊತೆ ಒಂದು ಮಾತುಕತೆ ಬಹಳ ಚೆನ್ನಾಗಿರ್ತಾ ಇತ್ತು. ಸೊ ಒಂದು ಅವ್ರ ಕಥೆನ ಹ್ಯಾಂಡಲ್ ಮಾಡೋವಂಥ ಅವಕಾಶ ಸಿಕ್ಕಿದಾಗ ಅದು ನಿರ್ದೇಶಕನಾಗಿ ಬಹಳ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು. ಹಾಗಾಗಿ ನಾನು ಬಹಳ ಧನ್ಯನಾಗಿದ್ದೀನಿ ಅನ್ಕೊತೀನಿ. ಯಾಕಂದರೆ ಒಬ್ಬ ನಿರ್ದೇಶಕನ ಒಂದು ಬ್ಯಾನರಲ್ಲಿ ಇನ್ನೊಬ್ಬ ಅವಕಾಶ ಪಡ್ಕೊಂಡು ಮಾಡೋದು, ಅದರಲ್ಲೂ ಒಂದು ಉತ್ತುಂಗದಲ್ಲಿ ಇರೋವಂಥ ಒಬ್ಬ ನಿರ್ದೇಶಕರ ಒಂದು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡೋದು ಅಂದರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬ್ಯಾನರಲ್ಲಿ ನನಗೊಂದು ಕೆಲಸ ಕೊಟ್ಟಿದ್ದಕ್ಕೆ. ಅಷ್ಟೇ ಒಂದು ಸ್ಫೂರ್ತಿಯಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಒಂದು ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಹೋಗಬೇಕು ಅನ್ನೋ ಒಂದು ಅಭಿರುಚಿ ಇರುವಂಥ ಒಬ್ಬ ನಿರ್ಮಾಪಕರಾಗಿ ನಮ್ಮ ಸಂತೋಷ್ ಸರ್ ಮತ್ತು ಅವರ ದಂಪತಿ ಮೇಡಮ್ ವಿದ್ಯಾ ಅವರು. ಸೊ ಇಬ್ಬರೂ ಸಹ ಒಂದು ಒಳ್ಳೆ ಚಿತ್ರಕ್ಕೋಸ್ಕರ ಎಷ್ಟು ತುಡಿತ ಇಟ್ಕೊಂಡಿದ್ದಾರೆ ಅಂದರೆ, ನಾನು ಈ ಒಂದು 6 ತಿಂಗಳು 7 ತಿಂಗಳಿಂದ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಪ್ರತಿಯೊಂದು ಅವರ ಒಂದು ಅನುಭವಗಳನ್ನ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗುತ್ತೆ. ಈ ಥರ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ಇರಬೇಕು. ಇವರು ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಿಟ್ಟರೆ ಇದುವರೆಗೂ ಬೇರೆ ಅನದರ್ ಮ್ಯಾಟರ್ಸ್ ಇವ್ರು ಮಾತಾಡೋದಿಲ್ಲ. ಯಾವುದೋ ಸಿನಿಮಾ ಸೋಲ್ತಿದೆ, ಯಾವುದೋ ಜನ ಬರ್ತಿಲ್ಲ, ಇನ್ನೊಂದು ಮತ್ತು ಈ ಥರದ್ದು ಟೆನ್ಷನ್ ಅವ್ರಿಗೆ ಇದುವರೆಗೂ ನಾನು ಅವ್ರ ಕಣ್ಣಲ್ಲಾಗಲಿ, ಭಾವನೆಯಲ್ಲಾಗಲಿ, ಅವ್ರ ಮಾತಲ್ಲಾಗಲಿ ನೋಡೇ ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಒಳ್ಳೆ ಸಿನಿಮಾನ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ತಂಡ ಕಟ್ಟೋದಕ್ಕೆ ತುಂಬ ಎಫರ್ಟ್ ಹಾಕಿ ಕೇಳಿದ್ದು, ನಾವೇನು ಸಿನಿಮಾಗೋಸ್ಕರ ಏನೇನು ಬೇಕೋ ಅದನ್ನೆಲ್ಲವೂ ಕೇಳಿದ್ವಿ, ಅದೆಲ್ಲವೂ ಒದಗಿಸ್ಕೊಟ್ಟಿದ್ದಾರೆ. ಸೊ ಆ ರೀತಿ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಮುಂದೆ ನಿಂತಿರೋ ನಿರ್ಮಾಪಕರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಅದು ನನಗೂ ಕೂಡ ಖುಷಿ ಇದೆ. ಹಾಗೆ ಇನ್ನು ಬಹಳ ಜನರ ಬಗ್ಗೆ ನಾನಿಲ್ಲಿ ಹೇಳಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ಮನು ನನಗೆ ಭಟ್ರು ಸರ್ ಜೊತೆ ಕುಂತು ಇವನೇ ಕಣಪ್ಪ ಹೀರೋ ಅಂತ. ಸೊ ಮನು ಆ್ಯಕ್ಚುಲಿ ಕರ್ಕೊಂಡೋಗಿ ಭಟ್ರ ಹತ್ರ ಬಿಟ್ಟರು. ಆಮೇಲೆ ಭಟ್ರು ನನಗೆ ಗೊತ್ತಪ್ಪ ರಾಮಣ್ಣ ಅಂತೇಳಿ ಮನುಗೆ ಹೇಳಿದ್ರು, ರಾಮಣ್ಣ ಹಿಂಗಿರ್ತಾನೆ, ನೀನು ಸೆಟ್ ಆಗ್ತೀಯ, ಫಸ್ಟು ನೀವಿಬ್ಬರು ಮದುವೆ ಆಗಿ ಪ್ರೀತಿ ಮಾಡಿ ಅಂತೆಲ್ಲ. ಅವಾಗ ಭಟ್ರಿಗೆ ಹೇಳಿದೆ, ಎಷ್ಟು ಪ್ರೀತಿ ಮಾಡ್ಬೇಕು ಸರ್ ಅಂದರೆ, ಮುಂದೆ ಬಂದರೆ ಹಾಯ್ಬೇಡಿ, ಹಿಂದೆ ಬಂದರೆ ಓದಿಬೇಡಿ ಅಂದರು. ಸೊ ಅದೆಷ್ಟರ ಮಟ್ಟಿಗೆ ಉಳಿಸ್ಕೊಂಡು ಬಂದಿದ್ದೀನೋ ಗೊತ್ತಿಲ್ಲ ಸರ್, ಮನುನ ಕೇಳಿ ಆಮೇಲೆ ಪರ್ಸ್ನಲ್ ಆಗಿ ಹೇಳ್ತೀನಿ ಸರ್. ಲಾಸ್ಟಿಗೆ ಯಾವ ರೀತಿ ಕೆಡಿಕೆ ಲವ್ ಮಾಡಿದ್ರು ಅಂತ ಹೇಳ್ತೀನಿ. ಸೊ ಆ ರೀತಿ ಎಲ್ರಿಗೂ ಬಂದವ್ರಿಗೆಲ್ಲ ಭಟ್ರು ಸರ್ ಮದುವೆ ಮಾಡಿಸ್ಬಿಟ್ಬಿಡ್ತಾ ಇದ್ರು, ನೀವಿಬ್ರು ಮದುವೆ ಆಗ್ರ, ನೀವಿಬ್ರು ಲವ್ ಮಾಡ್ರ ಅಂತ. ಸೊ ಹಾಗಾಗಿ ಇಡೀ ತಂಡ ಒಂಥರ ಪ್ರೀತಿಯಿಂದ ಒಂದು ಒಳ್ಳೆ ಕುಟುಂಬವಾಗಿ ಚೆನ್ನಾಗಿ ಸಾಗ್ತಾ ಬಂತು. ಆಗ ನನ್ನ ಭಟ್ರು ಸರ್ ಕೊಟ್ಟಂಥ ಕತೆಗೆ ಇಸ್ಲಾವುದ್ದೀನ್ ಅವರು ಕುಂತು ಎಲ್ಲ ಮಾಡಿದಂಥ ಒಂದಷ್ಟು ಸ್ಕ್ರಿಪ್ಟಿಗೆ ಸಾಥ್ ಕೊಟ್ಟಿದ್ದು ನನಗೆ ಆನಂದ್ ಪ್ರಿಯ. ಸೊ ತುಂಬ ಒಳ್ಳೆ ಡೈಲಾಗ್ಸ್ಗಳನ್ನ ಬರೆದುಕೊಟ್ರು. ಬಿಜಿ ಶೆಡ್ಯೂಲ್ ಅವ್ರದ್ದೇ ಒಂದು ಪ್ರಾಜೆಕ್ಟಲ್ಲಿ ವರ್ಕಲ್ಲಿ ಬ್ಯುಸಿ ಇದ್ದರೂ ಕೂಡ ನನ್ನ ಟೈಮ್ಗೆ ಬಂದು ಕೆಲಸ ಮಾಡಿಕೊಟ್ರು. ಥ್ಯಾಂಕ್ ಯು ಆನಂದ್. ಹಾಗೆ ನನ್ನ ಇಡೀ ತಂಡ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಮಂಜು, ನಮ್ಮ ವಿಲೋಕ್, ಸಂತು, ವಿಜಯ್, ಇನ್ನೂ ನನ್ನ ಜೊತೆ ಕೆಲಸ ಮಾಡಿದಂಥ ನಮ್ಮ ಕ್ಯಾಮ್ರಾಮನ್, ಇವತ್ತು ಅವ್ರು ಬರೋಕ್ಕಾಗಲಿಲ್ಲ, ಯಾವುದೋ ಒಂದು ಪೂಜೆ ನಿಮಿತ್ತ ಅವ್ರು ಬಂದಿಲ್ಲ. ಸೊ ತುಂಬ ಅದ್ಭುತವಾದಂಥ ವರ್ಕರು ನಮ್ಮ ಕ್ಯಾಮ್ರಾಮೆನ್ನು. ಸೊ ಅವರು ಕೂಡ ಈ ವಿಜುವಲ್ಸ್ ಇವತ್ತು ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ತುಂಬ ಟೆಕ್ನಿಕಲ್ಲಾಗಿ ಈ ಕಥೆನ ನಾವೆಲ್ಲರೂ ಏನು ಕನಸು ಕಾಣ್ತಿದ್ದೀವಿ, ಏನು ತೆರೆ ಮೇಲೆ ನೋಡ್ಬೇಕಂತಿದ್ದೀವಿ, ಅದಕ್ಕೆ ಸಹಕಾರಿಯಾಗಿ ನಿಂತಂಥವ್ರು ನಮ್ಮ ಮನು. ಸೊ ತುಂಬ ಅದ್ಭುತವಾದಂಥ ಒಂದು ಪ್ಲ್ಯಾನ್ ಪ್ರಕಾರ ನಮಗೆ ಸಪೋರ್ಟ್ ಮಾಡ್ತಾ ಒಂದು ಛಾಯಾಗ್ರಹಣದ ಕೆಲಸದಲ್ಲಿ ಅದ್ಭುತವಾದಂಥ ಕೆಲಸ ತೋರಿಸಿದ್ದಾರೆ. ಹಾಗೆ ನಾನು ಮನೋಮೂರ್ತಿ ಸರ್ ಬಗ್ಗೆ ಬರ್ತೀನಿ. ಅವರು ಭೇಟಿಯಾಗಿ, ಅವ್ರಿಗೆ ನಾನು ಯಾವತ್ತೂ ಹಾಡು ಬರೆದಿಲ್ಲ ಅಂತ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಈ ಸಿನಿಮಾದಲ್ಲೂ ಅವಕಾಶ ಕೈ ತಪ್ಪಿತು ನನಗೆ. ಯಾಕಂದರೆ ಭಟ್ರಿದ ಮೇಲೆ ನಾವೆಲ್ಲ ಎಲ್ಲಿ ಸಾಧ್ಯನೇ ಇಲ್ಲ ಅದು. ನಾವಲ್ಲ ಸರ್, ನಿಮ್ಮ ಮುಂದೆ ನಾವೆಲ್ಲ ಇನ್ನೂ ಏನೂ ಅಲ್ಲ. ಹಾಗಾಗಿ ನನಗೆ ಗೊತ್ತದು ಈ ಸಿಚುವೇಶನ್ಗೆ ಭಟ್ರೆ ಬರೀಬೇಕು, ಅದು ಹುಡ್ಕೊಂಡೋಗಿ ಬರ್ಸಿದ್ದೀವಿ. ಹಾಗಾಗಿ ನೀವು ನಮ್ಮ ಜೊತೆಯಲ್ಲಿ ಇರೋವಾಗ ಆಪ್ಷನ್ ತೊಗೊಳ್ಳೋ ಹೇಳ್ತಿದ್ರು, ಅವಾಗಲೇ ಚಾನ್ಸೇ ಇಲ್ಲ ಬೇರೆ ಆಪ್ಷನ್ ಅಂತ ತಬ್ಲಾ ಸರ್. ಹಂಗೆ ಚಾನ್ಸ್ ತೊಗೊಳಕ್ಕೆ ಹೋಗಲಿಲ್ಲ, ನಾನೇನೋ ಬರೆದು ಟ್ರೈ ಮಾಡಬೇಕು ಅಂತ.
ಭಟ್ರು ಸರ್ ಬರೆದ್ರೆ ಅದು ಅದ್ಭುತ ಬಿಡಿ ಅನ್ನೋ ಥರ ಎಲ್ರಿಗೂ ಒಂದು ಭಾವನೆ ಇತ್ತು. ಅದಕ್ಕೂ ಮೀರಿ ಸಾರ್ ಕೊಟ್ಟರು ನಮಗೆ. ಸೊ ಅದೇ ಇವತ್ತು ನೀವು ಇಲ್ಲಿ ಕೇಳಿದಂಥ ಹಾಡುಗಳು. ಮನೋಮೂರ್ತಿ ಸರ್ ಜೊತೆ ನಾನು ಕಮ್ಯುನಿಕೇಷನ್ಗೆ ಬಂದಾಗ ನನಗೆ ಆಲ್ಮೋಸ್ಟ್ ಬಹಳ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಪರಿಚಯ ಇದೆ. ಅವ್ರ ಜೊತೆ ಒಡನಾಟ ಹೇಗಿರುತ್ತೆ ಅಂದರೆ ನನಗೆ ತುಂಬ ಫ್ರೆಂಡ್ಲಿ ಆಗಿರ್ತಿದ್ದೆ ನಾನು. ಬನ್ನಿ ಬಾಸ್, ಹೋಗಿ ಬಾಸ್, ಏನು ಆಯ್ತು ಬಿಡಿ ನಾಳೆ ಮಾಡೋಣ ಅಂತ. ಬಟ್ ಇಲ್ಲಿ ಶಿಸ್ತಿನ ಸಿಪಾಯಿ ನಮ್ಮ ಮನೋಮೂರ್ತಿ ಸರ್. ಅವ್ರು ಹೇಳಿದ ಟೈಮ್ಗೆ ಮಾಡೋ ಕೆಲಸ ಅಷ್ಟೇ ಶ್ರದ್ಧೆ, ಅಷ್ಟೇ ಭಕ್ತಿ, ಅಷ್ಟೇ ಡಿಸಿಪ್ಲಿನ್. ಅವ್ರ ಹತ್ರ ನಾನು ಅದನ್ನು ತುಂಬ ಕಲಿತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಸೊ ತುಂಬ ಕಲಿಬೇಕು ನಾವೆಲ್ಲ ಅವ್ರ ಹತ್ರ. ಅಂದರೆ ಅಷ್ಟು ಡಿಸಿಪ್ಲಿನ್ಡ್ ಮನುಷ್ಯನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ ಟೈಮ್ಗೆ ಇವತ್ತು ಸಹ ಅಷ್ಟೇ ಟೈಮ್ ಕರೆಕ್ಟಾಗಿ ಇಲ್ಲಿಗೆ ಬಂದರು. ಅಷ್ಟೇ ನಾವು ಹೇಳಿದ ಕಂಟೆಂಟ್ಸ್ ಎಲ್ಲ ಯಾವ ಟೈಮಿಗೆ ಬೇಕೋ ಕೊಟ್ಟರು. ಸಾಂಗ್ಸು ಅಷ್ಟೇ ನಾವು ಹೇಳಿದ ಟೈಮ್ಗೆ, ಕೇಳಿದ ಟೈಮ್ಗೆ. ಸೊ ಈ ಥರ ಎಷ್ಟೋ ವಿಶೇಷಗಳಿದೆ ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು ನಾನು. ಸೊ ಕುಣಿದು ಬಾರೆ ಅಂತ ಇಡೀ ಕರ್ನಾಟಕ ಜನತೆನ ಕುಣಿಸಿದವ್ರು. ಇವತ್ತು ಫಸ್ಟ್ ಟೈಮ್ ನಮ್ಮ ಸ್ಟೇಜ್ ಮೇಲೆ ಅವರೇ ಕುಣಿದ್ರು. ಸೊ ಇದಂತೂ ನನಗೆ ಅದ್ಭುತ. ಮನು ಸರ್ ಅವ್ರನ್ನ ನಮ್ಮ ಸ್ಟೇಜು, ನಮ್ಮ ಸಿನಿಮಾ, ನಮ್ಮ ಟೀಮ್ ಎಲ್ಲ ಅವ್ರನ್ನ ಕುಣಿಸಿದ್ವಿ. ಅವ್ರು ಕುಣಿದ್ರು. ಅಂದರೆ ಒಬ್ಬ ವ್ಯಕ್ತಿಗೆ ಆ ತೃಪ್ತಿ ಅನ್ನೋದಿದ್ರೆ ಮಾತ್ರ ಅಲ್ಲಿ ಒಂದು ಎಂಜಾಯ್ಮೆಂಟ್ ಅನ್ನೋದು ಬರುತ್ತೆ. ಸುಮ್ಮನೆ ಕುಣಿಯೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಸಿನಿಮಾಗೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಬಹಳ ಟೈಮ್ ನಾನು ನಿಮಗೆ ಟಾರ್ಚರ್ ಕೊಟ್ಟಿದ್ದೀನಿ. ನೀವು US ಇದ್ದಾಗ ನಾವು ನಿಮಗೆ ರಾತ್ರಿ ಅಂತ ನೋಡಲ್ಲ. ಇಲ್ಲಿ ಬೆಳಗ್ಗೆ ನಮಗೇನು 12 ಗಂಟೆ ಬೆಳಗ್ಗೆ ಅಲ್ವಾ ಅಂದ್ಕೊಂಡು ನಿಮಗೆ ಕಾಲ್ ಮಾಡಿದ್ರೆ ನಿಮಗೆ ಪಾಪ ರಾತ್ರಿ. ಆದರೂ ಆ ಮಿಡ್ ನೈಟಲ್ಲಿ ನೀವು ನಮಗೆ ರೆಸ್ಪಾಂಡ್ ಮಾಡಿದ್ದೀರಾ. ಸೊ ನಾವು ಕೇಳೋ ಎಷ್ಟೋ ಕರೆಕ್ಷನ್ಸ್ನ ಮಾಡಿಕೊಟ್ರಿ. ಬೆಟರ್ ಸಾಂಗ್ ನನಗೆ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಸೊ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನು ನಮ್ಮ ಟೀಮ್, ಆರ್ಟಿಸ್ಟ್ ಟೀಮ್ ಅಂದರೆ ನಾನು ತಬಲಾ ಸರ್ ಬಗ್ಗೆ ಭಾಳ ಮಾತಾಡಬೇಕು. ತಬಲಾ ಸರ್ಗೆ ಇವತ್ತು ತೊಂದರೆ ಕೊಟ್ಟಿದ್ದೀನಿ. ಅವ್ರು ಶೂಟಿಂಗಲ್ಲಿದ್ದರು. ನೀವು ಬಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ವಾರ್ನಿಂಗ್ ಎಲ್ಲ ಮಾಡಿದೆ. ಅದಕ್ಕೆ ಪಾಪ ರಾಮನಾರಾಯಣ ನೀನು ಸೆಟ್ಟಲ್ಲೂ ಗುರುಗುರಂಚಿ, ಇಲ್ಲೂ ಗುರುರಂಚಿ ಅಲ್ಲಪ್ಪ ಅಂತ ಬಂದವ್ರೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸರ್. ಎಲ್ಲ ಕೆಲಸದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀವಿ ಅಷ್ಟೇ. ನಾಳೆ ಸಿನಿಮಾ ನೋಡೋವಾಗ ಯಾರು ನಮ್ಮನ್ನು ಬೈಬಾರ್ದು. ನಿನ್ನಿಂದ ಅವನಿಂದ ಇವನು ಹಾಳಾದ ಅಂತ ಅನ್ಬಾರ್ದು. ಒಬ್ಬರಿಂದ ಒಬ್ರು ಚೆನ್ನಾಗಾದ್ರು ಅಂತ ಅಂದರೆ ಅದೇ ನಮಗೆ ಖುಷಿ. ಬಟ್ ತಬಲಾ ಸರ್ ಡೆಡಿಕೇಶನ್ ಇದೆಯಲ್ಲ, ಭಾಳ ಖುಷಿ. ಅವ್ರು ನಾನು ಫಸ್ಟ್ ಹೋಗಿ ಕತೆ ಹೇಳ್ತಿದ್ದಂಗೆ ಕ್ಯಾರೆಕ್ಟ್ರಿಗೆ ನಾವು ತಮಟೆ ಅಂತ ಅಲ್ಲಿವರೆಗೂ ಅಂದ್ಕೊಂಡಿರಲಿಲ್ಲ ಕ್ಯಾರೆಕ್ಟರ್ ನೇಮು. ಇವ್ರ ಹತ್ರ ಹೋಗಿ ಕುಂತು ಮಾತಾಡ್ತಾ ಇರಬೇಕಾದ್ರೆ ತಮಟೆ ಅನ್ನೋ ಟೈಟ್ಲ್ ಫಿಕ್ಸ್ ಆಗೋಯ್ತು ಇವ್ರಿಗೆ, ಈ ಕ್ಯಾರೆಕ್ಟ್ರಿಗೆ. ಸೊ ಇವರು ಕ್ಯಾರೆಕ್ಟ್ರ್ ಬಂದು ತಮಟೆ ನುಡಿಸ್ತಿರ್ತಾರೆ. ತಬಲಾ ನಾನಿ ಹೋಗಿ ಎರಡು ಚರ್ಮವಾದ್ಯ. ಸೊ ತಬಲಾ ನಾನಿ ಇನ್ನು ಮುಂದೆ ನಮ್ಮ ಸಿನಿಮಾ ನೋಡಿದ್ಮೇಲೆ ಆಚೆ ರಿಲೀಸ್ ಆದಮೇಲೆ ಮೋಸ್ಟ್ಲಿ ತಬಲಾ ನಾನಿ ಅವರು ತಮಟೆ ನಾನಿ ಆಗೋ ಸಾಧ್ಯತೆಗಳು ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಒಳ್ಳೇದಾಗಲಿ ಸರ್. ನಿಮ್ಮ ಹಾರ್ಡ್ ವರ್ಕ್ ನನಗೆ ಭಾಳ ಇಷ್ಟ ಆಯಿತು. ನಿಮ್ಮ ಕಾಮಿಡಿ ಟೈಮಿಂಗ್ಸ್ ಸೂಪರ್. ಅದ್ರ ಬಗ್ಗೆ ಕನ್ನಡ ಜನತೆ ಒಪ್ಕೊಂಡಿದ್ದಾರೆ. ಬಟ್ ನಮಗೂ ಕೂಡ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ಹಾಗೆ ಇದರಲ್ಲಿ ಭಾಳ ದೊಡ್ಡ ನಟರಿದ್ದಾರೆ. ನಮ್ಮ ಶರತ್ ಲೋಹಿತಾಶ್ವರ್ ಇರ್ಬೋದು, ಸೋನಾಲ್ ಮಂತರೆ ಇರ್ಬೋದು. ಹಾಗೆ ನಮ್ಮ ಚಿತ್ರದ ನಾಯಕಿ ಇವತ್ತು ಬರೋಕ್ಕಾಗಲಿಲ್ಲ, ಯಾವುದೋ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅವರು. ಹಾಗಾಗಿ ಬರೋಕ್ಕಾಗಿಲ್ಲ. ಮೋಸ್ಟ್ಲಿ ಬರಬಹುದು ಇನ್ನು ಸ್ವಲ್ಪ ಹೊತ್ತಿಗೆ. ಸೊ ಅವರು ಮೌನ ಗುಡ್ಡೆ ಮನೆ, ಹೀಗೆ ಭಾಳಷ್ಟು ಕರಿಸುಬ್ಬು ಅವ್ರದ್ದಂತೂ ತುಂಬ ಅದ್ಭುತವಾದಂಥ ಪಾತ್ರ ಇದೆ. ಸೊ ಹಾಗೆ ಆರ್ಟಿಸ್ಟ್ ಲೀಸ್ಟ್ ಒಂದು ದೊಡ್ಡ ತಂಡ ಇದೆ. ಸೋನಲ್ ಸಿಕ್ಕಾಪಟ್ಟೆ ಇದ್ದಾರೆ. ನನಗೆ ಒಂದು 50 ಜನದ ಹೆಸರು ಹೇಳ್ಬೋದು ನಾನು. ದಯವಿಟ್ಟು ಯಾರಾದರೂ ಹೆಸರು ಹೇಳದೆ ಮರಿತಾ ಇದ್ರೆ ಬೇಜಾರಾಗಬೇಡಿ. ಇಲ್ಲಿ ಭಾಳ ಜನ ಕುಂತಿದ್ದಾರೆ. ಇವರೆಲ್ಲ ರೀಲ್ಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಸಕ್ರಿಯ. ಬಟ್ ಅವರೆಲ್ಲರಿಗೂ ಒಂದೊಂದು ಪಾತ್ರಗಳನ್ನ ನಾವು ಹಾಕಿದ್ದೀವಿ. ಅದು ಡಿಮ್ಯಾಂಡ್ ಮಾಡ್ತಿತ್ತು, ಪಾತ್ರನೇ ಈಗ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಿತ್ತು. ಇವಾಗ ನಮ್ಮ ದೊಡ್ಡಬಳ್ಳಾಪುರ ಮಂಜಣ್ಣ ಇರ್ಬೋದು, ನಮ್ಮ ಗಂಗಕ್ಕ ಅವ್ರು ಇರ್ಬೋದು, ಇಂಥವ್ರಿಗೆಲ್ಲ ನಾವು ಇಲ್ಲಿ ಪಾತ್ರಗಳು ಹಾಕಿದ್ದೀವಿ. ಕೆಲವ್ರು ನನಗೆ ಮೆಸೇಜ್ ಆಗ್ತಿದ್ರು, ಇವ್ರಿಗೆಲ್ಲ ಸಿನಿಮಾ ಬೇಕಿತ್ತ, ಇವ್ರಿಗೆಲ್ಲ ನೀವು ಪಾತ್ರ ಕೊಡಬೇಕಿತ್ತ ಅಂತ. ಸಿನಿಮಾ ನೋಡ್ಬಿಟ್ಟು ಮಾತಾಡಬೇಕು ಅಂತ ಹೇಳ್ತೀನಿ ಅವ್ರಿಗೆಲ್ಲ. ಅಂದರೆ ಅವರಲ್ಲೂ ಟ್ಯಾಲೆಂಟ್ ಇದೆ. ರೀಲ್ಸಲ್ಲಿ ಬಂದಿದ ತಕ್ಷಣ, ಯೂಟ್ಯೂಬಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ಅವ್ರೇನು ದಡ್ಡರೋ ಇಲ್ಲ ಇನ್ನೊಂದೇನೋ ಟೈಮ್ಗೆ ವೇಸ್ಟೋ ಇಲ್ಲ, ಅವಕಾಶಗಳು ಇಲ್ಲದೆ ಅಂತ ಅಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಇರುತ್ತೆ, ಅವರಲ್ಲೂ ಒಂದು ವಿಶೇಷತೆ ಇರುತ್ತೆ. ಅದನ್ನು ತೋರಿಸ್ಕೊಳ್ಳೋಕ್ಕೆ ವೇದಿಕೆಗಳು ಇವತ್ತು ಭಾಳ ಇದೆ. ಸೊ ಆ ವೇದಿಕೆಗಳು ಅವ್ರು ಬಳಸ್ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ನನ್ನ ಸಿನಿಮಾಗೆ ಯಾರ್ಯಾರು ಬಂದು ಕೆಲಸ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ಸಿನಿಮಾ ಗೆಲ್ಲಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಇನ್ನೊಂದಷ್ಟು ಹೊಸ ಥರ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆವಾಗ ದಾರಿ ಸಾಗುತ್ತೆ ಅಂತ ನಂಬಿದ್ದೀನಿ. ಸೊ ಇನ್ನು ಯಾರ ಬಗ್ಗೆ ಆದರೂ ನಾನು ಮಾತಾಡದೆ ಮರಿತಾ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಸಮಯ, ನಾಣಿ ಸರ್ ಶೂಟಿಂಗ್ ಹೋಗಬೇಕು, ಭಟ್ರದ್ದೊಂದು ಕೆಲಸಗಳಿದೆ. ಮೈನು ನನ್ನ ಮನದ ಕಡಲು ನಿಮ್ಮ ಚಿತ್ರತಂಡ ನಮ್ಮ ಈ ಒಂದು ವೇದಿಕೆಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನಮಗೆ ಈ ಥರದ್ದೊಂದು ಸಪೋರ್ಟ್ ನಮ್ಮ ಚಿತ್ರರಂಗದಲ್ಲಿ ಬೆಳವಣಿಗೆ ಯಾವತ್ತಿಗೂ ಇರಬೇಕು ಅಂತ ನನಗೆ ಆಸೆ ಆಗುತ್ತೆ. ಯಾಕಂದರೆ ಒಂದು ಸಿನಿಮಾ ಒಂದು ಸಪೋರ್ಟ್ ಮಾಡೋದು ಅದು ಯಾವತ್ತಿಗೂ ಒಂದು ಒಳ್ಳೆ ಬೆಳವಣಿಗೆನೆ. ಅದೆಲ್ಲ ನಾವೆಲ್ಲ ಇವಾಗ ಭಟ್ರು ಸರ್ ಮಕ್ಕಳಿದ್ದಂಗೆ ಅವ್ರ ಬ್ಯಾನರಲ್ಲಿ ಆಗ್ತಿರೋವಂಥ ಸಿನಿಮಾಗಳಾಗಿರೋದ್ರಿಂದ ಉಡಾಳ ಚಿತ್ರತಂಡ ನಿರ್ದೇಶಕರು ಅಮೂಲ್ ಅವರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇವತ್ತು ಡಬ್ಬಿಂಗ್ ಇದ್ರು ಪಾಪ ಬಿಟ್ಟು ಬಂದಿದ್ದೀರಾ ನಮ್ಮ ಒಂದು ಚಿತ್ರದ ಕೆಲಸಕ್ಕೆ. ಸೊ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ನಾವೆಲ್ಲ ಒಂದೇ ಕುಲ ಅಂತ ಹೇಳುತ್ತೆ ಈ ಒಂದು ಕುಲದಲ್ಲಿ ಕೀಳೆ ಅವರು. ಇದೆಲ್ಲ ನಾವೆಲ್ಲ ಒಂದೇ ಕುಲ, ಒಂದೇ ಜಾತಿ, ಒಂದೇ ಧರ್ಮ.
ಸೊ ನಾವೆಲ್ಲರೂ ಒಂದೇ ದಾರಿಯಲ್ಲಿ ನಡೀತಾ ಇದ್ದೀವಿ. ಸೊ ಭಗವಂತ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ. ಮೊದಲಿಗೆ ನಮ್ಮನ್ನು ಪ್ರೀತಿಸಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಿರೋಂಥ ಮಾಧ್ಯಮ ಮಿತ್ರರಿಗೆ, ಹಾಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೂರದಿಂದ ಎಲ್ಲೆಲ್ಲಿಂದಲೂ ಬಂದಿದ್ದಾರೆ ಪ್ರೀತಿಯಿಂದ ಎಲ್ಲ ನನ್ನ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಎಲ್ರಿಗೂ ಕೂಡ, ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಬಂದಂಥ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡಲು ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಹಾಗೆ ಉಡಾಲ ಟೀಮ್ ಮೂರು ಒಂದೇ ಸರ್, ಏನೇ ಇದ್ರು ನೀವು ಪ್ರಮೋಷನಲ್ಲಿ ನಾವು ಹೇಳ್ತೀವಿ, ಎಲ್ಲ ಒಟ್ಟಿಗೆ ಒಂಥರ ಊರಲ್ಲಿ ವರ್ಕ್ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬಿಡೋಣ ಸರ್, ಎಲ್ಲ ಒಂದೇ ಅಂದ್ಕೊಂಡು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಮಗೆ ಈ ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಬೇಕು, ಹೀರೋ ಆಗ್ಬೇಕು. ನಾನು ಸುಮಾರು 4-5 ಸಿನಿಮಾ ಏನೇನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಬರ್ಲಿ. ಮೊದಲಿಗೆ ನಮಗೆ ಭಟ್ರು ಸರೇ ನನಗೆ ಗಾಡ್ ಫಾದರು. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ರು ಆಶೀರ್ವಾದ ಮಾಡಿದರು. ಅದ್ರ ಜೊತೆಗೆ ಯಾರಾದರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದು ನಾನು ಯಾವುದಾದ್ರೂ ಒಂದು ಇದು ಮಾಡಿದಾಗ ಸಂತೋಷ್ ಸರು, ನಮ್ಮ ವಿದ್ಯಾಕಾಂತ್, ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸೊಬ್ರಿಗೆ ಇಷ್ಟು ದೊಡ್ಡ ಬಜೆಟು, ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರು ಇತ್ತಳಕಿವಿ ಆಗಿದ್ರೆ ಇಷ್ಟು ದಿವಸ ಸಿನಿಮಾ ಮಾಡ್ತಿರಲಿಲ್ಲ. ಅವರು ಸಿನಿಮಾನ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬ ಚೆನ್ನಾಗಿ ಮುಂದಕ್ಕೆ ಬಂತು. ಥ್ಯಾಂಕ್ ಯು ಸರ್. ಹಾಗೆ ನಾವು ಮನೋಮೂರ್ತಿ ಸರ್ನ ಸುಮಾರು ಎಲ್ಲ ಫ್ಯಾನ್ ಇಲ್ದಿರೋರಿಲ್ಲ, ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನೇ. ಅಷ್ಟು ನಮಗೆ ಈ ಹೊಸಬ್ರಿಗೊಂದು ಅಂಥ ದೊಡ್ಡವರು ಮ್ಯೂಸಿಕ್ ಮಾಡ್ತಿರೋದು ನಿಜವಾಗ್ಲೂ ಖುಷಿಯಾಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕತೆಗೆ ಜೊತೆಲಿ ಕೂತ್ಕೊಂಡು ನಮ್ಮ ಇಸ್ಲಾವುದ್ದೀನ್ ಸರು, ಹಾಗೆ ನಮ್ಮ ಸೀನಣ್ಣ ಅವ್ರದ್ದಂತೂ ಪಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಅದು ಥಿಯೇಟ್ರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ನಮಗೆ ಬೇರೆ ಏನಾದರೂ ನಾನು ಹೊಸಮ ಜೊತೆಲಿ ನನಗೆ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ, ಸರ್ ನಿಮ್ಮದು ಶರಣ್ ಸರ್ ಜೊತೆ ಕಾಂಬಿನೇಷನ್, ಇವ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಣ್ಣ, ನನ್ನ ಜೊತೆ ಯಾವಾಗಲಾದರೂ ಒಂದು ಬರಬೇಕು ಅಂತ ನಾನು ಈವೆಂಟಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಾಯಿದ್ದೆ. ಆ ಭಗವಂತ ಈ ಒಂದು ಕುಲದಲ್ಲಿ ಕೀಳಿ ಯಾವುದೋ ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಣ್ಣ, ಸಿಕ್ಕಾಬಟ್ಟೆ. ನಾವಂತೂ ಎಂಜಾಯ್ ಮಾಡಿದ್ದೀವಿ, ಕಾಮಿಡಿಗೆ ಯಾರಿಗೂ ಮೋಸ ಇಲ್ಲ, ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಮಾಡಿದ್ದೀವಿ. ಹಾಗೆ ಇನ್ನು ಪ್ರೀತಿಯಿಂದ ನನ್ನ ಡೈಲಾಗ್, ನನ್ನ ಬಾಯಲ್ಲಿ ಏನಾದರೂ ಅಷ್ಟು ಚೆನ್ನಾಗಿ ಡೈಲಾಗು ಪಂಚೆಲ್ಲ ಮಾಡಿದ್ದೀನಿ ಅಂದರೆ ನಮ್ಮ ಆನಂದ್ ಪ್ರಿಯ ಸರ್. ನಿಜವೂ ದೊಡ್ಡವರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ. ಇವತ್ತು ಒಬ್ಬ ಹಳ್ಳಿ ಕಲಾವಿದ, ಆರ್ಕೆಸ್ಟ್ರಾ ಕಲಾವಿದ, ಅಲ್ಲಿಂದ ಬಂದವನಿಗೆ ರೈಟಿಂಗ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ DOP ಸರ್ ನಮ್ಮನ್ನು ತುಂಬ ಹಂಗೆ ಕಾಣಬೇಕು ಹಿಂಗೆ ಕಾಣಬೇಕು ಅಂತ ತುಂಬ ಅದೇ ಲೈಟಿಂಗ್ ಬೇಕು ಇದೇ ಲೈಟಿಂಗ್ ಬೇಕು ಸರ್ ಅಂತ ಏನೋ ಮೇ ಬಿ ನನ್ನ ಕಲರ್ ನೋಡಿ ತರಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಆ ಥರ ಎಲ್ಲ ತರಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನ ವಿಡಿಯೋಗ್ರಾಫರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು. ಹಾಗೆ ಕೊನೆಯದಾಗಿ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್, ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಭಟ್ರು ಸರ್ ಇಬ್ಬರನ್ನೂ ಕೂರಿಸ್ಬಿಟ್ಟು ಲವ್ ಮಾಡಿ ಅಂದರೆ ನಾನು ತಿಂಗಳಲ್ಲಿ ನನ್ನ ಹೆಂಡ್ತಿಗೆ 8 ಸತಿ ಕಾಲ್ ಮಾಡ್ತೀನಿ, ಇವ್ರಿಗೆ 800 ಸಲ ಕಾಲ್ ಮಾಡ್ತಾಯಿದ್ದೀನಿ ಸರ್. ನಿಜವಾಗ್ಲೂ ನೀವು ಅಲ್ಲೇ ಇದ್ಬಿಡಿ ಅಂದ್ಬಿಟ್ಲು ನನ್ನ ಹೆಂಡ್ತಿ. ಅದಕ್ಕೆ ಇವರು ಪಾಪ ಇವರಿಗೂ ಸೇಮ್ ಡೈಲಾಗ್ ಆಗಿರುತ್ತೇನಪ್ಪ ಮೇ ಬಿ, ಮನೇಲಿ ಇಲ್ಲಲ್ಲ ಸರ್? ಪರವಾಗಿಲ್ಲ, 800 ಕಾಲ್ ಅಲ್ಲ 1000 ಕಾಲ್ ಮಾಡಿದ್ರು ಮನುಗೋಸ್ಕರ ಒಂದು ಒಳ್ಳೆ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ 1 ಗಂಟೆ ರಾತ್ರಿ ಆಗಲಿ 4 ಗಂಟೆ ರಾತ್ರಿ ಆಗಲಿ ಸರ್ ಯಾವಾಗಲೂ ಹೇಳೋರು ಸಿನಿಮಾನ ಧ್ಯಾನ ಮಾಡಬೇಕು ಅಂತ. ಸರ್ ನೀವೇನು ಹೇಳಿದ್ರು ಅದೇ ಥರ ಭಗವಂತ ನನಗೆ ಇವ್ರು ಕೊಟ್ಟ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಜೊತೆಲೇ ಹೋಗ್ತೀವಿ, ಜೊತೆಲೇ ಊಟ ಮಾಡ್ತೀವಿ, ನಾವು ಯಾರ ಸುದ್ದಿ ಲೂಸ್ ಟಾಕ್ ಏನೂ ಮಾತಾಡಲ್ಲ ಸರ್, ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್. ಅದು ಆಮೇಲೆ ನಮ್ಮಿಬ್ಬರು ಮಧ್ಯೆ ಮಾತಾಡ್ಬೇಕಾದ್ರೆ ನಮ್ಮ ಸಂತೋಷ್ ಸರ್ ವಾರಕ್ಕೊಂದು 2 ಸಲ 3 ಸತಿ ಯಾವಾಗಲೇ ಬಂದರೂ ಕೂಡ ಸಿನಿಮಾ ಬಗ್ಗೆ ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ನಾವು ಮಾತಾಡ್ತಿರೋದು ಬರೀ ಕುಲದಲ್ಲಿ ಕೀಳ್ಯಾವುದು ಹಿಂಗೆ ಮಾಡೋಣ, ಪ್ರಮೋಷನ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ನಾವು ಏನೇ ಮಾಡೋಣ ಅಂದರೂ ಅದಕ್ಕೆ ಇಡ್ಲಿ ಆಕಾರ ಒಬ್ರು ಬೇಕಲ್ಲ. ಸಂತೋಷ್ ಸರ್ ಮನ್ಸು ಮಾಡಿದರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್. ನಾವಿಲ್ಲ ಅಂದರೆ ನಾವು ಸುಮ್ಮನೆ ಎಲ್ಲೋ ಅಂತ ಲ್ಯಾಪ್ಟಾಪಲ್ಲಿ ರಿಲೀಸ್ ಮಾಡ್ಬೋದಲ್ಲ, ಅದು ಮಾಡಿದವು ಯಾವುದು ಬೆಳಕಿಗೆ ಬಂದಿರಲ್ಲ, ಕೆಲವು ಬೆಳಕಿಗೆ ಬಂದಿರ್ತವೆ, ಗೊತ್ತಿಲ್ಲ. ಅದು ಹಣೆ ಬರ ಚೆನ್ನಾಗಿದ್ದರೆ ಯಾವ ಸಾಗಿ ಹೆಂಗೆ ಇಟ್ಟಾಗ್ತವೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ,
ನನ್ನ ಪುಣ್ಯನೇನೋ ಗೊತ್ತಿಲ್ಲ, ಆಂಟೋನಿ ದಾಸನ್ ಸಾಂಗ್ ಆಡಿದರು. ಮೊನ್ನೆ ಶ್ರೇಯಾ ಘೋಷಾಲ್ ಮೇಡಮ್ ಒಂದು ಸಾಂಗ್ ಆಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಂದ್ಸಲ ಜೋರ ಚಪ್ಪಾಳೆ ಹೊಡಿ. ನಾವು ಆ ವಿಷಯದಲ್ಲಿ ಮನೋಮೂರ್ತಿ ಸರ್ಗೆ ತುಂಬ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಹಾಡ್ಗೋಸ್ಕರ ನಾವು ತುಂಬ ವೆಯ್ಟ್ ಮಾಡಿದ್ವಿ. ಬೇರೆ ಬೇರೆ ಆಪ್ಷನ್ಸ್ ಬಂದರೂ ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಾಲೇ ಹಾಡಬೇಕು ಅಂದ್ವಿ. ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹಿಡಿದು ಮನೋಮೂರ್ತಿ ಸರ್ ಒಂದು ಹಾಡು ಹಾಡಿಸಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಿನಿಮಾಗೆ ಒಂದು ಮೈಲೇಜೇ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ. ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ನನ್ನ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಮ್ಯಾನೇಜರ್ ಪ್ರತಿಯೊಬ್ಬರು ಕೂಡ ಭೇದ ಭಾವ ಯಾವುದೇ ಕೆಲಸ ಏನೂ ಇಲ್ಲ, 24/7 ಕೆಲಸಗಳು ಮಾಡಿಕೊಂಡು ಈ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸರ್. ಹಾಗೆ ಮತ್ತು ಆಗಮಿಸಿದ್ರೆಲ್ಲ ಪ್ರೀತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸಿಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿ.